ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜುಮನಿ ಕಾಕ ಡಾಕ್ಟರ್ ಶ್ರೀರಂಗ ಜೋಶಿ. ಕೇಳುಗರೆ, ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಇದು ವಿಶ್ವವಾಣಿ, ಆಕಾಶವಾಣಿ. ಕೇಳುಗರೆ, ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ಇಂದು ಒಬ್ಬ ಮಹಾನ್ ಅತಿಥಿ ಶ್ರೀಮತಿ ಮಹಾಲಕ್ಷ್ಮಿ ಮಡಂಗಿರಿ ಅವರು ಬಂದಾರ. ಅವರು ಬಹುಮುಖ ಪ್ರತಿಭೆ. ನಂತರ ಅವರನ್ನು ಮಾತನಾಡಿಸೋಣಂತ. ಕೇಳುಗರೆ, ನಮ್ಮ ನಾಡು ನುಡಿ ಕಲೆ, ಸಾಹಿತ್ಯ, ಸಂಗೀತ, ನ್ಯಾಯವಾದಿ, ಶಿಕ್ಷಣ, ವೈದ್ಯಕೀಯ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡತಿಯೂ ಹೌದು. ಮುಖ್ಯವಾಗಿ ನಮ್ಮ ಘಮಘಮಿಸುವ ಕರದಂಟು ನಾಡಿನ ಜುಮ್ಮೆನಿಸುವ ಜಲಪಾತಿನ ಗೋಕಾಕಿನಿಂದ ಬಂದ ಗೋಕಾಕಿನ ಶ್ರೀಮತಿ ಮಹಾಲಕ್ಷ್ಮಿ ಮಡಂಗಿರಿ ಅವರು. ಕೇಳುಗರೆ, ವಾಡಿಕೆಯಂತೆ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂದ ಮೇಲೆ ಶ್ರೀ ರಾಷ್ಟ್ರಕವಿ ರಸಋಷಿ ಶ್ರೀ ಕುವೆಂಪು ಅವ್ರನ್ನ ಸ್ಮರಣೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣಂತ. ಕೇಳುಗರೆ, ಇವತ್ತಿನ ಈ ಸಂದರ್ಶನದ ಕಾರ್ಯಕ್ರಮವನ್ನು ಶ್ರೀ ಕುವೆಂಪು ಅವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣಂತ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಾಮಾನುಜ ವಿದ್ಯಾರಣ್ಯ, ಬಸವೇಶ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕಬ್ಬಿಗರುದಿಸಿದ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮ ನಂದ ಕಬೀರರ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗಾ, ಕಾವೇರಿಯವರ ರಂಗ. ಚೈತನ್ಯ ಪರಮ ಹಂಸ ವಿವೇಕರ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರಾರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ.
ಜಯ ಹೇ ಕರ್ನಾಟಕ ಮಾತೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಮಹಾಲಕ್ಷ್ಮಿಯವರ, ನೀವು ನಮ್ಮೂರ ಬಾನುಲಿ ಕೇಂದ್ರ ಗೋಕಾಕ್ನಿಂದ ಬಂದಿರಿ, ನಮಗೆ ಬಹಳ ಸಂತೋಷ ಅನ್ನಿಸ್ತದ. ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದರ ಆಗ್ತದೆ. ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಂಗಿ, ಸಮಾಜದವರು, ಗುರು ಹಿರಿಯರು, ಹೀಗೆ ಒಬ್ಬೊಬ್ಬರಿಂದ ಒಂದೊಂದು ರೀತಿಯ ಸಂಸ್ಕಾರವನ್ನು ನೀವು ಪಡ್ಕೋತೀರಿ. ಆ ಸಂಸ್ಕಾರವೇ ನಿಮಗೆ ಮೂಲ ಕಾರಣ. ಇಂದಿನ ನಿಮ್ಮ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಮೆಟ್ಟಿನೀರಿನಿಂದ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿರಿ. ಕಾರಣ ನಿಮ್ಮ ತಂದೆ ತಾಯಿ, ಬಾಲ್ಯ, ನಿಮ್ಮ ಊರು ಎಲ್ಲವನ್ನು ನಮ್ಮ ಕೇಳುಗರಿಗೆ ವಿಸ್ತಾರವಾಗಿ ಹೇಳಿರಿ. ಎಲ್ಲ ಕೇಳುವರಿಗೆ ನಮ್ಮ ನಮಸ್ಕಾರಗಳು. ನನ್ನ ಹೆಸರು ಮಹಾಲಕ್ಷ್ಮಿ ಮಲ್ಲಪ್ಪ ಮಾಡಂಗೇರಿ ಅಂತೇಳಿ. ನಾನು ಹುಟ್ಟಿದ್ದು 1987ರಲ್ಲಿ ಗೋಕಾಕ್ ಹತ್ರ ಇರುವ ಒಂದು ಪುಟ್ಟ ಗ್ರಾಮ ಬೆಂಚನಮರಡಿ ಎಂಬ ಗ್ರಾಮದಲ್ಲಿ ನಾನು ಜನಿಸಿದ್ದೇನೆ. ನನ್ನ ಪ್ರಾಥಮಿಕ ಶಿಕ್ಷಣ ಬೆಂಚನಮರಡಿಯಲ್ಲಿ 1ರಿಂದ 2ನೇ ತರಗತಿಯವರೆಗೆ ನಾನು ಓದಿದ್ದೇನೆ. ಆಯ್ತು, ಪ್ರಾಥಮಿಕ ಶಿಕ್ಷಣ ನಿಮ್ಮ ಬೆಂಚಿನಮರಡಿ ಒಳಗೆ ಓದಿದ್ರಿ. ಹೌದು ಸರ್. ಅಲ್ಲಿ ಎಲ್ಲಿವರೆಗೆ ಇತ್ತಲ್ಲಿ? 7th ವರೆಗೆ ಇತ್ತು. 7th ವರೆಗೆ ಇತ್ತು. ಹೌದು ಸರ್. ನಿಮ್ಮ ಪ್ರಾಥಮಿಕ ಗುರುಗಳ ಸ್ಮರಣೆ ಮಾಡ್ಕೊಡ್ರಿ. ಹೌದ್ರಿ ಸರ್. ನಮ್ಮ ಪ್ರಾಥಮಿಕ ಗುರುಗಳು ಅದಾರ ಸರ್, ಹಟ್ಟಿಗೌಡ್ರು ಸರ್ ಅಂತಿದ್ದರ್ರಿ. ಅವ್ರು ಇವಾಗಿಲ್ರಿ. ಅವ್ರ ನಮಗ 1ನಂತೆ 2ನಂತೆ ಕಲಿಸಿದಾರೆ ಸರ್. ಬಹಳ ಆದರ್ಶ ಗುರುಗಳು ಇದ್ರೆ. ಆದರ್ಶ ಗುರುಗಳು ಸರ್. ನಿಮಗೆ ಪ್ರಾರ್ಥನೆ ಇತ್ತು? ಹಾ, ಇತ್ರಿ ಸರ್. ಆ ಪ್ರಾರ್ಥನೆ ಯಾಕೆ ಬೇಕಾಗ್ತದ ಮಕ್ಕಳಿಗೆ? ಅಲ್ಲೇ ಪ್ರಾರ್ಥನೆ ಅಂದ್ರೆ ನಮ್ಮ ದೇವರದ ಒಂದು ಸ್ಮರಣೆ ಮಾಡೋ ಮುಖಾಂತರ ರೀ. ಗುರುಗಳ ಏನ್ ಮಾಡ್ತಿರಂದ ಒಂದು ಪ್ರಾರ್ಥನೆ ಅಂದ್ರೆ ಒಂದು ಶಕ್ತಿ ಇರೋದು, ಶಕ್ತಿ ಅದ. ಆ ಶಕ್ತಿ ರೀ. ಆ ಶಕ್ತಿಯನ್ನ ಮಕ್ಕಳಲ್ಲಿ ಮೂಡಿಸೋ ಸಲುವಾಗಿ ನಮ್ಗೆಲ್ಲ ಪ್ರಾರ್ಥನೆನ ಹೇಳ್ಕೊಡ್ತಿದ್ರಿ. ಹೇಳ್ಕೊಡ್ತೀನಿ. ಮತ್ತೆ ಪ್ರಾರ್ಥನೆಯಿಂದ ಸಮಾನತೆ ಕೂರ್ತದಲ್ಲ. ಹೌದು ಸರ್. ಎಲ್ಲಾರು ಕೂಡ ನಿಲ್ದಿರ್ತೀರಿ, ಸಮವಸ್ತ್ರ ಹಾಕೋತೀರಿ. ಹೌದು ಸರ್. ಅಲ್ಲಿ ಯಾವುದೇ ಬಡತನ ಸಿರಿತನ ಅನ್ನೋ ಅಂತರ ಇಲ್ಲ. ಹೌದು ಸರ್. ಆಮೇಲೆ ಪ್ರಾರ್ಥನೆ ಆದ ನಂತರ ಮತ್ತೇನು ಮುಖ್ಯ ಸುದ್ದಿ ಅದು ಓದ್ತಿದ್ದೀರಿ? ಹೌದು ಸರ್. ಹೇಳ್ರಿ ಎಲ್ಲ. ಹಾ, ಅಂದ್ರ ಇವತ್ತು ಸಮಾಚಾರಗಳೆಲ್ಲ ಓದ್ತಿದ್ರಿ. ಅವತ್ತಿನ ದಿನಾಂಕ ರೀ, ವಾರ ರೀ, ತಿಥಿಗಳು ರೀ, ಮತ್ತ ಅವತ್ತು ಏನಾರ ಪೇಪರ್ದಾಗ ಏನಾರ ನ್ಯೂಸ್ ಎಲ್ಲ ಬರ್ತಿತ್ತು, ಮುಖ್ಯ ಸುದ್ದಿಗಳು ರೀ, ತಲೆಬರಗಳನ್ನ ಅಷ್ಟು ಓದ್ತಿದ್ರಿ. ಮತ್ತ ಹಿತ ನುಡಿಗಳನ್ನ ಹೇಳ್ತಿದ್ರಿ, ನಾನುಡಿಗಳನ್ನ ಹೇಳ್ತಿದ್ರಿ. ಹಾ ರೀ. ಮತ್ತ ಕೈ ಕೆಸರಾದರೆ ಬಾಯಿ ಮೊಸರು ಇಂಥ ನಾನುಡಿಗಳನ್ನ ಹೇಳಿರಿ. ಗುರುಗಳು ರೀ ಮಕ್ಕಳನ್ನ ಪ್ರಚೋದನೆ ಮಾಡ್ತಾ ಇದ್ರಿ. ಅದೆಲ್ಲ ಬೇಕಲ್ಲ ಇದ್ರೆ? ಬೇಕು ಸರ್, ಎಲ್ಲರಿಗೂ ಬೇಕು. ಅಂದ್ರ ಆಮೇಲೆ ನಿಮ್ಮ ಗೆಳತಿಯರ ಹೆಸರು ಹೇಳ್ರಿ, ಬಾಲ್ಯ ಸ್ನೇಹಿತರ. ಬಾಲ್ಯ ರೂಪ ಅಂತಿದ್ದರಿ, ದೀಪ, ರೂಪ ಅಂತೆಲ್ಲ ಇದ್ದರಿ. ಈಗಾದ್ರೂ ನಾವೆಲ್ಲರೂ ಕಾಂಟ್ಯಾಕ್ಟ್ನಾಗಿದ್ರಿ. ಬಾಲ್ಯದ ಕಾಂಟ್ಯಾಕ್ಟ್ನಾಗ ಇದ್ದೀರಿ ಸರ್. ಎಲ್ಲರೂ ಮಾಡ್ಕೋಬೇಕಲ್ಲ ಅದಕ್ಕೆ ಇದ್ರೆ. ನಿಮಗೆ ಆಟಗಳು ಯಾವ್ಯಾವ ಇದ್ದು ಅವಾಗ? ಸರ್ ಅವಾಗ ಆಟಗಳು ಅಂದ್ರಿ ಕಬಡ್ಡಿ, ಖೋಖೋ ರೀ. ಹೆಣ್ಣು ಹುಡುಗರೆಲ್ಲ ಆಡ್ತಿದ್ರಿ? ಹಾ, ಇವೆಲ್ಲ ಇದ್ರಿ ಸರ್. ಮರದಾಗಿಂದ ಜಿಗಿದೆಲ್ಲ ಆಟ್ರಿ, ಚಿನ್ನ ಪಿನ್ನಿ ಆಟ್ರಿ. ಅಲ್ಲ, ಹೆಣ್ಣು ಹುಡುಗರು ಆಟಗಳು ಇಲ್ಲ, ಅವೆಲ್ಲ ಆಡ್ತಿದ್ರಿ. ನಾವ್ ಹೆಣ್ಣು ಹುಡುಗರು ಅಂದ್ರು ಸರಿ ನಾವ್ ಅವೆಲ್ಲಾರಿ ನೀವು ಅವನ್ನೆಲ್ಲ ಆಡ್ತಿದ್ರಿ? ಹಗ್ಗ ಆಡೋದು, ಎಲ್ಲ ಆಡ್ತಿದ್ರಿ. ಕೋಲಾಟ, ಹೌದು ಸರ್, ಅವೆಲ್ಲ ಆಡ್ತಿದ್ರಿ. ಜಾನಪದ ನೃತ್ಯಗಳನ್ನೆಲ್ಲ ಮಾಡ್ತಾ ಇದ್ರಿ. ಜಾನಪದ ನೃತ್ಯ, ಸ್ನೇಹ ಸಮ್ಮೇಳನ ಆಗ್ತಿತ್ತು ಅವಾಗ. ನಮ್ಗೆ ಅಷ್ಟು ಸ್ನೇಹ ಸಮ್ಮೇಳನ ಅಂದ್ರೆ ನಮ್ದು ಹಳ್ಳಿ ಅಲ್ರಿ ಸರ್. ಹಳ್ಳೆಲ್ಲ ಅವಾಗ ಇರ್ಲಿಲ್ರಿ. ನಾವೇನ್ ಗೋಕಾಕ್ರಿ 3ನೇ ಕ್ಲಾಸ್ ಇಂದ್ರ 7ನೇ ಕ್ಲಾಸ್ ರೀ ಕನ್ನಡ ಮಾಧ್ಯಮಿಕ ಶಾಲೆ ಇದಕ್ಕೆ ಬಂದಿದ್ರಿ. ಕನ್ನಡ ಹೆಣ್ಣು ಮಕ್ಕಳ ಶಾಲೆಗೆ. ಮುಂದೆ ಎಲ್ಲಿ ಹೋದ್ರಿ ಪ್ರೌಢ ಶಿಕ್ಷಣ? ನಂದು ಪ್ರಾಥಮಿಕ ಶಿಕ್ಷಣ 2 ಕಡೆ ನಡೆದೈತ್ರಿ ಸರ್. ಒಂದು ಬೆಂಚನಮಡಿಯಲ್ಲಿ ನಡೀತ್ರಿ, 2ನೇದ್ರಿ 1 ನಂಬರ್ ಶಾಲೆ ರೀ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರೀ, ಗೋಕಾಕ್ ರೀ. ಗೋಕಾಕ್ ದಿನ ಹೋಗಿ ಬಂದು ಮಾಡ್ತಿದ್ರಿ? ಇಲ್ಲ ಸರ್, ನನಗೆ ಹೋಗಿ ಬಂದು ಮಾಡಕ್ ನಮ್ಗೆ ಅಷ್ಟಿಲ್ರಿ, ತುಂಬಾ ಬಡತನ ರೀ ನಮ್ದು. ಹೌದು, ಅವಾಗ ಬಸ್ಸಿನ ಸೌಕರ್ಯ ಇದ್ದಿದ್ದಿಲ್ಲ. ಬಸ್ಸಿನ ಸೌಕರ್ಯ ಇಲ್ರಿ. ಮತ್ ನಮ್ದು ಹೊಲದಾಗ ಮನಿ ಇರೋದ್ರಿಂದ ರೀ ನಮ್ಗೆ 2 ಕಿಲೋಮೀಟರ್ ನಡ್ಕೊಂಡ್ ನಾವು ಶಾಲೆ ಬರ್ಬೇಕಾಗಿತ್ತು. ಹಿಂಗಿದ್ದಾಗ ರೀ ನಮ್ಗೆ ಬರಕ್ ಆಗ್ಲಿಲ್ಲ ಅಂದ್ರಿ ಇದು BCM ವಸತಿ ಶಾಲೆ ಒಳಗ್ರಿ, ನಾನು ವಸತಿ ನಿಲಯ ಒಳಗ್ರಿ ನಾನು ಇದನ್ನೇಗಿದ್ರಿ. ಹಾ ರೀ, ಹಾಸ್ಟೆಲ್ ಒಳಗೆ ಇದ್ಕೊಂಡನ ರೀ ನಾನು ಓದ್ತಾ ಇದ್ದೆ ರೀ. ಅವಾಗ 3ನೇ ಕ್ಲಾಸ್ ಇಂದ್ರ 7ನೇ ಕ್ಲಾಸ್ ವರೆಗೆ ನಾನು ಕನ್ನಡ ಶಾಲೆ ಒಳಗ ಕಲ್ತೇನ್ರಿ. ಮುಂದೆ ಪ್ರೌಢ ಶಿಕ್ಷಣ ಎಲ್ಲಿ ಆಯ್ತು? ಹೊಸ ಮಾಧ್ಯಮಿಕ ಶಾಲೆ ರೀ, ಗೋಕಾಕ್ ರೀ. ಹೊಸ ಮಾಧ್ಯಮಿಕ ಶಾಲೆ ರೀ. ಎಲ್ಲಿ ಬರ್ತದ ಅದು? ಹೊಳೆದಂಡಿ ಹತ್ರ ಇದೆ ರೀ ಸರ್. ಹಾ ರೀ, ಹೊಳೆದಂಡಿ ಇದೆ ರೀ. ಆ ಶಾಲೆಯಲ್ಲಿ ನನ್ನ 8ನೇ 9ನೇ ತರಗತಿಯವರೆಗೆ ಅಲ್ಲಿ ಓದಿದ್ದೆ. ಅಲ್ಲಿ ಗುರುಗಳ ಸ್ಮರಣೆ ಮಾಡ್ರಿ. ಹಾ, ಅಲ್ಲಿ ಇದಾರಿ ಕರಿಕಟ್ಟಿ ಸುರ್ಗ ಗುರುಗಳು ಅಂತದಾರಿ, ಕಂಬಳಿ ಗುರುಗಳು ಅಂತಾರ. ಈಗಾದ್ರೂ ನನಗ ಕಾಂಟ್ಯಾಕ್ಟ್ನಾಗ ಅದಾರ ಎಲ್ಲ ಗುರುಗಳು. ನನ್ನ ಶಿಕ್ಷಕರ ದಿನಾಚರಣೆ ದಿವಸ ನಾ ಒಂದ್ 5-6 ಗುರುಗಳಿಗಾರ ನಾನು ವಿಶ್ ಮಾಡ್ತೇನೆ. ಇಲ್ರಿ, ಯಾಕಂದ್ರೆ ನಾನು ದೇವ್ರನಂತ ನೋಡೇ ಇಲ್ರಿ. ಎಲ್ಲಾರು ದೇವ್ರ ಅದಾನಂತಾರ್ರಿ. ನನಗ್ ನಿಜವಾಗ್ಲು ನನಗೆ ಏನ್ ಅಕ್ಷರ ಕಲ್ಸ್ಯಾರಲ್ರಿ, ನಾ ಅವರಿಂದನ ಮುಂದೆ ಬಂದೇನ್ರಿ. ಗುರುವಿನ ಮೂಲಕ ದೇವ್ರಿಗೆ ಹೋಗೋದದ. ಫಸ್ಟ್ ಗುರು ನೆನ್ಸಿದ್ರೆ ಸಾಕು. ಈಗಾದ್ರೂ ನಾ ಅವ್ರನ್ನ ಸ್ಮರಣೆ ಮಾಡ್ತೇನ್ರಿ. ನನ್ಗ ಕರಿಕಟ್ಟಿ ಗುರುಗಳು ಅಂತಿದ್ದಾರೆ, ಅವಾಗ ನಂಗೆ ಸಿಗ್ತಾ ಇರ್ತಾರೆ. ಅವರು ಸಾಹಿತಿಗಳು ಇದಾರ್ರಿ, ಸಿಗ್ತಾ ಇರ್ತಾರೆ. ನಮ್ಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ. ನಾನು ಏನಾರ ಕಾರ್ಯಕ್ರಮ ಇದ್ರೆ ನಮ್ಮ ಗುರುಗಳನ್ನೆಲ್ಲ ಆಹ್ವಾನೆಲ್ಲ ಮಾಡ್ತಾ ಇರ್ತೇನೆ ಸರ್. ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವೋ ಮಹೇಶ್ವರ ಗುರುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಗ.
ಒಬ್ಬ ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರೆ ಅದು ದೇವ್ರ ತಾನೇ ಹೋಗ್ತದೆ. ಹೌದು ಸರ್. ಅದು ಹೋಗ್ಲಿಕ್ಕೆ ಬೇಕದು. ಗುರುವಿನ ಮೂಲಕ ಬಾ ಅಂತ ಅವನೇ ಹೇಳ್ಯಾನ. ಹೌದು ಸರ್. ನನ್ನ ಕಡೆ ನೇರವಾಗಿ ಬರಬೇಡ ಅಂತ ದೇವ್ರು ಹೇಳ್ತಾನಿದ್ದ. ಹೌದೌದು ಸರ್. ಇವಾಗ ನೀವು ಪ್ರೌಢ ಶಿಕ್ಷಣದಾದಿಂದ ಮುಂದೆ ಎಲ್ಲಿ ಹೋದ್ರಿ? ಸರ್ ನನ್ನ JSS ಕಾಲೇಜ್ ಬಂದಿರಿ ಸರ್. ಏನ್ ಮಾಡ್ಕೊಂಡ್ರಿ? JSS ಕಾಲೇಜಲ್ಲಿ PUC ಮಾಡ್ಕೊಂಡಿರಿ ಸರ್. ಆರ್ಟ್ಸ್ ತಗೊಂಡಿದ್ದಾರೆ. ಆರ್ಟ್ಸ್ ತಗೊಂಡ್ರಿ. ಆರ್ಟ್ಸ್ ಒಳಗೆ ಅವಾಗ ಯಾರು ಲೆಕ್ಚರರ್ಸ್ ಇದ್ರು? ಅಲ್ಲಿ ಹುಗ್ಗಿ ಸರ್ ಇದ್ರಿ, ಹಾವಣ್ಣವ್ರ ಸರ್ ಅಂತ ಇದ್ದರು. ಮಳಗಿ ಸರ್ ಇರ್ಬೇಕಲ್ಲ. ಮಳಗಿ ಸರ್ ಕನ್ನಡ ಹೇಳ್ತಿದ್ರಿ. ಕನ್ನಡ ಹೇಳ್ತಿದ್ರಿ. ನಮ್ಮ ಸಾಂಗಾವ್ ಮೇಡಮ್ ಇದ್ರಿ. ಹಾ ರೀ. ಇನ್ನೂ ತುಂಬಾ ಗುರುಗಳಿದಾರೆ ಸರ್. ಇನ್ನು ಒಟ್ಟಾರೆ ಶಿಕ್ಷಣ ಎಲ್ಲಿ ತನಕ ಆತು? ನಂದ ಡಿಗ್ರಿ ವರೆಗೆ JSS ಕಾಲೇಜ್ ವರೆಗೆ ಆತ್ರಿ ಸರ್. ಯಾವ್ಯಾವ ವಿಷಯ ತಗೊಂಡಿದ್ರಿ ಡಿಗ್ರಿ ತನಕ? ನನ್ನ ಪೊಲಿಟಿಕಲ್ ಸೈನ್ಸ್ ರೀ, ಸೋಶಿಯಾಲಜಿ ರೀ, ಕನ್ನಡ ರೀ, ಆಪ್ಷನಲ್ ಎಲ್ಲ ಇಂಗ್ಲಿಷ್ ತಗೊಂಡಿದ್ದಾರೆ. ಅಂದ್ರೆ ಒಟ್ಟಾರೆ ಪೂರ್ತಿ ಕನ್ನಡ ಮಾಧ್ಯಮದೊಳಗೆ ಶಿಕ್ಷಣ ಶಿಕ್ಷಣ BA ತನಕ ಆಗಿದೆ. ಹೌದ್ರಿ. ಆಮೇಲೆ ಏನ್ ಮಾಡಿದ್ರಿ? ಅದ್ರ ಜೊತೆಗೆ ನಾನು NSS ರೀ, NCC ರೀ. NSS NCC ಕ್ಯಾಂಪ್ ರೀ. ಅದ್ರ ಜೊತೆಗೆ ಏನ್ ಮಾಡ್ತಿದ್ರಿ ನಾನು? ಅಂದ್ರೆ ನೀವು ಅದನ್ನ ಕ್ಯಾಂಪ್ ಮಾಡ್ತಿದ್ರಿ? ಮಾಡ್ತಾ ಇದ್ರು. ನಾನು ಎಲ್ಲತ್ರಗೂ ಭಾಗವಹಿಸ್ತೀನಿ. NSS ಕ್ಯಾಂಪ್ ಬಗ್ಗೆ ಮಾತಾಡ್ರಿ ಈಗ. NS ಅಂದ್ರೆ ಅದ ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ಅಂತ ಹೇಳ್ರಿ. ಅಲ್ಲಿ ಒಂಥರ ಏನಾರ ಎಲ್ಲರಿಗೆ ಯಾರ್ಯಾರು ಹೆಲ್ಪ್ ಮಾಡುದ್ರಿ, ಏನಾರ ಪಾಳು ಬಿದ್ದಿದ್ದು ಅಂದ್ರೆ ಅದನ್ನೆಲ್ಲ ನಮ್ಮ ಕಾಲೇಜ್ ಹೊತ್ತಿಂದ ಹೋಗಿ ಎಲ್ಲ ಸ್ವಚ್ಛ ಮಾಡ್ರಿ. ಎಲ್ಲ ವಿದ್ಯಾರ್ಥಿಗಳೆಲ್ಲ ಅಲ್ಲೇ ಹೋಗಿರಿ, ಅಲ್ಲಿಗೆಲ್ಲ ಕ್ಲೀನ್ ಅದು ಮಾಡಿ ಇದನ್ನ ಮಾಡ್ಕೊಂಡು ಬರುದ್ರಿ. ಸ್ವಚ್ಛತಾ ಕಾರ್ಯಕ್ರಮಗಳನ್ನೆಲ್ಲ ಮಾಡುದ್ರಿ. ನಮ್ಮ ಜೊತೆ ಗುರುಗಳನ್ನ ಇರ್ತಿದ್ರಿ. ಇಂಥವೆಲ್ಲ ಇಂಟರ್ನ್ಯಾಷನಲ್ ಕ್ಯಾಂಪ್ಗಳೆಲ್ಲ ಮಾಡಿದ್ವಿ. ಇಂಟರ್ನ್ಯಾಷನಲ್ ಕ್ಯಾಂಪ್ ಬಗ್ಗೆ ಹೇಳ್ರಿ. ಹಾ ರೀ. ಇಂಟರ್ನ್ಯಾಷನಲ್ ಕ್ಯಾಂಪ್ ಅಂದ್ರೆ ಅಲ್ಲೇನ್ರಿ, ಬೇರೆ ಬೇರೆ ರಾಜ್ಯದ ನಮ್ಮಂತ ವಿದ್ಯಾರ್ಥಿಗಳೆಲ್ಲ ಬಂದಿರ್ತಾರ ಅಲ್ರಿ. ಅಂತ ಕ್ಯಾಂಪ್ಗಳಲ್ರಿ ಅಲ್ಲೆಲ್ಲ ರೀ, ಅಲ್ಲಿ ಸ್ವಚ್ಛತಾ ಮಾಡುದ್ರಿ, ಗಿಡಗಳನ್ನ ನೆಡುದೆಲ್ಲ ಇರ್ತೈತ್ರಿ. ನಮ್ಮ ಲಾಸ್ಟ್ ಟೈಮ್ ನಾವು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಾವು ಸೇರಿದ್ದು ರೀ. ಒಂದೇನಿಲ್ಲ 5 ರಿಂದ 6 ಜಿಲ್ಲೆಯ ಸ್ಟೂಡೆಂಟ್ಸ್ಗಳೆಲ್ಲ ನಾವು ಸೇರಿದ್ದು ರೀ. ಏನಿಲ್ಲ ಅಂದ್ರೆ 10,000 ಗಿಡ ನೆಟ್ಟಿದ್ದು ರೀ ನಾವು ರೀ. ಇದೆಲ್ಲ ಎಲ್ಲಿ? PUC ಕರ್ನಾಟಕ ವಿಶ್ವವಿದ್ಯಾಲಯ ರೀ. ಹಾ ರೀ. ಅಲ್ಲಿ ರಾಷ್ಟ್ರೀಯ ಸೇವಾ ಸಂಸ್ಥೆ ಧಾರವಾಡ ಸರ್. ಹಾ ರೀ. ನಾನು PUC ಇದ್ದಾಗ ಅಲ್ಲೇ ಹೋಗಿದ್ದಿರಿ ಸರ್. ಮತ್ತೆ NCC ಕ್ಯಾಂಪ್ನು ಸರ್ ನಾವು ಇಲ್ಲಿ ಬೆಳಗಾವದಲ್ಲಿ ಇದು ಐತಲ್ರಿ, ಬುತ್ರಾಮಟ್ಟಿ ಅಂತ ಐತಲ್ರಿ. ಬುತ್ರಾಮಟ್ಟಿ ಕ್ಯಾಂಪ್ಗೆಲ್ಲ ನಾನು NCC ಕ್ಯಾಂಪ್ ಬಗ್ಗೆ ಮಾತಾಡ್ರಿ. ಅದು ನ್ಯಾಷನಲ್ ಕೆಡೆಟ್ ಗ್ರೂಪ್ ಅಂತ ಹೇಳ್ರಿ. ಅದು ಚೆನ್ನಾಗಿದ್ರಿ. ಬಟ್ ನಾನು ಏನೋ ಪೊಲೀಸ್ ಏನೋ ಆಗ್ಬೇಕ, ಮಿಲಿಟರಿ ಅದು ಹೋಗ್ಬೇಕಂತಿದ್ದೆ. ಬಟ್ ನನ್ನ ಹೈಟ್ ಪ್ರಾಬ್ಲಮ್ ಇಂದ ರೀ ನನಗೆ ಆಗ್ಲಿಲ್ಲ. ಅಷ್ಟಾದ್ರೂ ನನ್ನ ಹವ್ಯಾಸ ಫಿಸಿಕಲ್ ಟೆಸ್ಟ್ ಒಳಗೆ ಹೋದ್ರೆ ಫಿಸಿಕಲ್ ಟೆಸ್ಟ್ ಒಳಗೆ ಅದ್ರ ಸಲುವಾಗಿ ನಾನು ಸ್ವಲ್ಪ ಇದನ್ನ. ಬಟ್ ಏನ್ರಿ ಫಿಟ್ನೆಸ್ ಅದು ರೀ, ಮತ್ತೆ ಶಿಸ್ತ್ ಬಗ್ಗೆ ರೀ ನಂಗೆ NCC ನಂಗೆ ಹೇಳ್ಕೊಟ್ರಿ. ನನಗೂ ಅದೊಂದು ಇದನ್ನಾಗೈತ್ರಿ. ಅಂದ್ರೆ ಅದನ್ನೆಲ್ಲ NCC ಮಾಡಿದ್ರಿ, NSS ಮಾಡಿದ್ರಿ. ಮತ್ತೆ ಮುಂದೆ ಏನ್ ಮಾಡಿದ್ರಿ? ಅದ್ರ ಜೊತೆಗೆ ನಾನು ಪಾರ್ಟ್ ಟೈಮ್ ಅಂತೇಳಿ ಜಾಬ್ ಮಾಡ್ತಿದ್ರಿ. ನೆಹರು ಎಲ್ಲಿ ಮಾಡ್ತಿದ್ರಿ? ಇದು ನೆಹರು ಯುವ ಕೇಂದ್ರ ಐತಲ್ರಿ, NSU ಅಂತೇಳಿ ಕೆಲಸ ಮಾಡ್ತಿದ್ರಿ. ಯುವ ಕೇಂದ್ರ. ಹೌದು ಸರ್, ಅಲ್ಲಿ ಮಾಡ್ತಿದ್ದೀರಿ. ಅದ್ರ ಜೊತೆಗೆ ರೀ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು ನಮಗೆ ಸಪೋರ್ಟ್ ಎಲ್ಲ ಮಾಡ್ತಿದ್ರಿ. ಅಲ್ಲೆಲ್ಲ ಕಾರ್ಯಕ್ರಮದಾಗ ಯುವ ಸಬಲೀಕರಣ ಬಗ್ಗೆ ಮಾತಾಡ್ರಿ. ಅದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಐತಲ್ರಿ, ಯುವ ಜನತೆಯನ್ನು ಎಚ್ಚೆತ್ತುಕೊಳ್ಳುವಂತ ಕಾರ್ಯಕ್ರಮಗಳೆಲ್ಲ ಮಾಡ್ತಿತ್ರಿ. ಅದ್ರಿ ಅಂದ್ರೆ ಜಾನಪದ ಕಾರ್ಯಕ್ರಮಗಳೆಲ್ಲ ಮಾಡುದ್ರಿ. ಮತ್ತ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳು, ಮತ್ತೆ ಅಲ್ಲಿ ಯುವ ಜನರಿಗೆ ಅಂದ್ರೆ ಸಂಘ ಸಂಸ್ಥೆಗಳನ್ನು ನೋಂದಾವಣೆ ಮಾಡುದ್ರಿ. ಫಸ್ಟ್ ನಾನು ಅವಾಗನ ಏನ್ ಮಾಡಿದ್ರಿ, ಒಂದು ಶ್ರೀ ಬ್ರಹ್ಮಲಿಂಗೇಶ್ವರ ಯುವತಿ ಮಂಡಳ ಅಂತೇಳಿ ಸ್ಥಾಪನೆ ಮಾಡಿದ್ರಿ. ಇದು ಎಷ್ಟನೇ ಇಸ್ವಿಗೆ ಮಾಡಿದ್ರಿ? ನಾನು 2007-6 ವಿಷಯೊಳಗೆ ಮಾಡಿದ್ರಿ ಸರ್. ಹಂಗ ಮಾಡ್ತಾ ಬಂದಿದ್ದೀರಿ. ಶ್ರೀ ಬ್ರಹ್ಮಲಿಂಗೇಶ್ವರ ಯುವತಿ ಮಂಡಳ ರೀ. ಯುವತಿ ಮಂಡಳ ನಾವು ಚಲೋ ಕಾರ್ಯಕ್ರಮ, ನಾವು ಹೆಣ್ಮಕ್ಳೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಮಾಡಿದ್ದೀವ್ರಿ. ನಾವು ಅವಾಗ ನಾವು ಚಲೋ ಕಾರ್ಯಕ್ರಮಗಳು ಮಾತ್ರ ಮಾಡೋದ್ರಿಂದ ರೀ ನಮಗ್ ಜಿಲ್ಲಾ ಮಟ್ಟದ ಯುವ ಪ್ರಶಸ್ತಿನೂ ಕೊಟ್ರಿ ನಮ್ಮ ಸಂಸ್ಥೆಗೆ ರೀ. ಹಾ ರೀ. ಅದ ನಂತರ ನಾವು ಅದೇನ್ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಕೂಡಿ ಕೆಲಸ ಮಾಡ್ತಾ ಇದೀವಲ್ರಿ, ರಾಜ್ಯ ಮಟ್ಟದನು ಅದಕ್ಕೆ ಪ್ರಶಸ್ತಿ ಸ್ವಾಮಿ ವಿವೇಕಾನಂದ ರೀ ರಾಜ್ಯ ಮಟ್ಟದ ಯುವ ಪ್ರಶಸ್ತಿನೂ ಕೊಟ್ಟಿದ್ದಾರೆ ಸರ್. ಹಾ ರೀ. ಇದು ಅದ ಈಗ ಬ್ರಹ್ಮಲಿಂಗೇಶ್ವರ ಯುವತಿ ಮಂಡಳ ಅಂತ ಹೇಳಿದ್ರಿ. ಇದ್ರೊಳಗೆ ಎಷ್ಟು ಜನ ಇದ್ದಾರೆ ಸದಸ್ಯರು? ಈಗ ನಾವು 9 ಜನ ಇದ್ದೀರಿ ಸರ್. 9 ಜನ ಇದ್ದೀರಿ ಅಂದ್ರೆ ಅದ್ರೊಳಗೆ ಬಾಡಿದ್ ಹೇಳ್ತಾರೆ ನೀವು, ಅಧ್ಯಕ್ಷರು, ಉಪಾಧ್ಯಕ್ಷರು? 9 ಜನ ನಾವು ಇದೀವ್ರಿ. ಅದ್ರೊಳಗೆ ನಾವು ತುಂಬಾ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಸರ್ ಇವಾಗ. ಹೌದ್ರಿ. ಇದ್ರ ಬಗ್ಗೆ ಮಾತಾಡ್ರಲ್ಲ ಈಗ. ಹಾ ರೀ. ಇದೇನು ಶ್ರೀ ಬ್ರಹ್ಮಲಿಂಗೇಶ್ವರ ಯುವತಿ ಮಂಡಳ 2010 ರಾಜ್ಯ ಸ್ವಾಮಿ ವಿವೇಕಾನಂದ ರಾಜ್ಯ ಯುವ ಪ್ರಶಸ್ತಿ ಏನ್ ಪಡ್ಕೊಂಡೈತಲ್ರಿ, ಅವಾಗ ಒಂದ್ಸಲ ನಮ್ಗೆ ಶಕ್ತಿ ಬಂದಂಗ ಆತ್ರಿ. ಅವಾಗ ಅದು ಕ್ಯಾಶ್ ಪ್ರೈಜು ಕೊಟ್ರಿ ನಮಗ್ರಿ. ಎಷ್ಟು ಕೊಟ್ರು? ಅವಾಗ ನಾವು 25,000 ಕೊಟ್ರಿ. ಅದಾದಕ್ಕೂನರಿ ನಾವು ಮತ್ ನಮ್ಮೂರ ಶಾಲೆ ನಮ್ಮೂರ ಯುವ ಜನರು ಅಂತೇಳ್ರಿ ಒಂದು ಪ್ರೋಗ್ರಾಮ್ ಇತ್ರಿ. ಅದ್ರ ಬಗ್ಗೆ ಹೇಳ್ರಿ. ಅದ್ರೊಳಗ್ರಿ ನಮ್ಮೂರ ಶಾಲೆ ನಮ್ಮೂರ ಯುವ ಜನರು ಅಂದ್ರೆ ನಮ್ಮ ಮಾರ್ಕಂಡಿ ನಗರ ಕನ್ನಡ ಶಾಲೆ ಐತ್ರಿ. ಅಲ್ಲಿಂದ ಯುವ ಜನರಿಗೆ ಏನಾರ ನಾವು ಹೆಲ್ಪ್ ಆಗೋ ಕಾರ್ಯಕ್ರಮಗಳನ್ನು ಮಾಡ್ಬೇಕಾಗಿತ್ರಿ. ಅವಾಗೇನ್ರಿ ನಮ್ಮ ಸಂಘದಿಂದ ನಾವೇನ ಕಾರ್ಯಕ್ರಮಗಳು ಮಾಡ್ತಾ ಬರೋದ್ರಿಂದ ರೀ ಯುವ ಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅವ್ರಿಗೆ 1 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ಕೊಟ್ರಿ. ನಾನು ಇದೇ ದುಡ್ಡು ಏನ್ರಿ ನಾನು ಎಪ್ಪಡಿ ಇಡ್ತಾ ಬರ್ತಿದ್ದೇರಿ. ನಾನು ಆ ದುಡ್ಡಿದಿಂದ ನನ್ನ ಸಂಸ್ಥೆ ಏನ್ರಿ ಬೆಳೆಸ್ತಾ ಬಂದಿದ್ದೀನಿ ನಾನು. ಯಾಕಂದ್ರೆ ನಾವು ತುಂಬಾ ಬಡವ್ರಿ, ನಮ್ ಕಡೆ ಏನ್ ದುಡ್ಡ ನಮಗೆ ಇಲಾಖೆ ಇವೆಲ್ಲ ಅವಾರ್ಡ್
ಇವನು ದುಡ್ಡಿಂದ ನಮ್ಮ ಸಂಸ್ಥೆಯನ್ನ ನಾನು ಬೆಳೆಸಿದ್ದೇನೆ ಸರ್. ಹಾಂ ರೀ. ಇವಾಗ ಈ ಸರ ಬ್ರಹ್ಮಲಿಂಗೇಶ್ವರ ಯುವತಿ ಮಂಡಳ ಐತಲ್ರಿ, ಈ ಮಷಿನ್ ಒಳಗ್ರಿ ನಾವು ಹೆಣ್ಣು ಮಕ್ಕಳಿಗಾಗ್ರಿ ಉಚಿತ ಟೇಲರಿಂಗ್ ತರಬೇತಿಯನ್ನ ಕೊಡ್ತಾ ಇದೀವಿ. ಅಂದ್ರೆ ಕೇಂದ್ರ ಸರ್ಕಾರದ ಮೊದಲು ನೀವು ಟೇಲರಿಂಗ್ ಎಲ್ಲ ಕಲ್ತಿರ್ತೀರಿ? ಇಲ್ಲ ಸರ್, ನನಗೆ ಟೇಲರಿಂಗ್ ಅಂದ್ರೆ ಟೇಲರಿಂಗ್ ಟೀಚರ್ ಇಡ್ತೀರಿ? ಹಾಂ ರೀ. ಇಲ್ಲ, ನನಗೆ ಇವಾಗ್ಲಾದ್ರೂ ಟೇಲರಿಂಗ್ ಬರಲ್ಲ ಸರ್. ಅಂದ್ರೆ ಟೀಚರ್ ಇಟ್ಟರೆ ನಾನು ಮಾಡ್ತೀನಿ ಸರ್, ನಾನು ಮೇಂಟೆನೆನ್ಸ್ ಅಷ್ಟ ಮಾಡ್ತೇನೆ ರೀ ಸರ್. ಈಗ ಅಂದಾಜು ಎಷ್ಟು ಜನ ಇರ್ತಾರ ಅದಕ್ಕೆ ವಿದ್ಯಾರ್ಥಿಗಳು? ವಿದ್ಯಾರ್ಥಿ ಒಂದು ಬ್ಯಾಚಿಗೆ ಅಂದ್ರೆ 50 ಜನ ಇರ್ತಾರೆ. ಒಂದು ಬ್ಯಾಚಿಗೆ 50 ಜನ ಇರ್ತಾರ್ರಿ. ಅಂದ್ರೆ ಬರ್ತಾರಂತೀರಿ ಮಂದಿ? ಬರ್ತಾರಿ ಸರ್, ಉಚಿತವಾಗಿರ್ಬೇಕ್ರಿ, ಮತ್ತೆ ಕರೆಕ್ಟ್ ಆಗಿ ಹೇಳ್ಕೊಡ್ಬೇಕ್ರಿ. ಮತ್ತೆ ಬರೀ ಮಹಿಳೆಯರಿಗೆ ಇಷ್ಟೇ ಏನದು? ಇಲ್ರಿ, ನಾವು ಗಂಡ್ ಮಕ್ಳಿಗೆ ಹೇಳ್ಕೊಡ್ತೇವ್ರಿ. ಗಂಡಸರು ಬರ್ತಾರಿ ಸರ್, ಅವ್ರು ಬರ್ತಾರೆ. ಅವ್ರ ಬಗ್ಗೆ ಮಾತಾಡ್ರಲ್ಲ. ಗಂಡ್ ಮಕ್ಳು ಬರ್ತಾರ್ರಿ, ಅವ್ರಿಗೇನು ಸಪರೇಟ್ ಅಂತ ಹಂಗಿರಂಗಿಲ್ರಿ. ಅವರು ನಮ್ ಜೊತೆಗೆ ಅಣ್ಣ ತಮ್ಮನ ಗತೆ ಬೇರೆ, ಅವರು ಎಲ್ಲ ಫ್ರೀ ಆಗಿ ಇದ್ಕೊಂಡು ನಮ್ ಜೊತೆ ಕಲಿತಾರೆ. ಬಹಳ ಜನ ಗಂಡ್ ಮಕ್ಳು. ನೀವೇನೇನ್ ಕಲಿಸ್ತೀರಿ ಅಲ್ಲಿ ಅವ್ರ ಕಡೆಯಿಂದ? ಅವ್ರಿಗೆ ಒಂದು ತಿಂಗಳೊಳಗ್ರಿ ಸರ್ ನಾವು ಒಂದು 45 ಡೇಸ್ ಇರ್ತೈತ್ರಿ, ಒಂದು 30 ಐಟಮ್ ಕಲಿಸ್ತೀವ್ರಿ ಸರ್ ನಾವು. ಅಯ್ಯಪ್ಪ, ಹೌದ್ರಿ. 45 ದಿವಸನೊಳಗೆ 30 ಐಟಮ್? 30 ಐಟಮ್ ರೀ ಸರ್. ಅವತ್ತು ಕೆಲವು ಐಟಮ್ ಹೆಸರು ಹೇಳ್ರಿ ಸರ್. ಅವ್ರಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಸ್ಟಾರ್ಟಿಂಗ್ ಇಂದ ಕಲಿಸ್ತೇವ್ರಿ. ಒಂದು ಸೂಜಿ ಒಳಗೆ ದಾರ ಫೋರ್ಸು ಹಿಡ್ಕೊಂಡ್ರಿ ಒಂದು 7 ತರ ಬ್ಲೌಸ್ ಹೇಳ್ತೇವ್ರಿ ನಾವು. ಸ್ಕೂಲ್ ಯೂನಿಫಾರ್ಮ್ ಹೇಳ್ತೇವ್ರಿ, ಲಂಗ ಬ್ಲೌಸ್ ರೀ, ಹಾ ರೀ, ಚೂಡಿದಾರ ಒಂದ್ 2 ಟೈಪ್ ರೀ ಹೇಳ್ತೇವ್ರಿ ಅವ್ರಿಗೆ ರೀ. ಹಾ ರೀ, ಹಿಂಗ್ ಹೇಳೋದ್ರಿಂದ ಏನಾಕೈತಿ ಅಂದ್ರೆ ಮಹಿಳೆಯರಿ ಆಕರ್ಷಣೆ ಆಗಿ ಬರ್ತಾರೆ. ಬಹಳ ಕಡಿಮೆ ಅವಧಿ ಒಳಗೆ 30 ಅಂತೀರಿ, ಅವ್ರಿಗೆ ಬರ್ತದ? ಅಂದ್ರೆ ಅವ್ರಿಗೆ ನಾವು 8 ತಾಸು ತಗೋತೀವ್ರಿ ಸರ್. 8 ತಾಸು ತಗೋದ್ರಿಂದ ದಿನಕ್ಕೆ 8 ತಾಸು ಹೇಳ್ತೀರಿ? ಹೌದು ಸರ್. ಮತ್ತೆಲ್ಲ ನೀವು ನೋಟ್ಸ್ ಎಲ್ಲ ಕೊಡ್ತೀರಿ? ಅವ್ರಿಗೆ ನೋಟ್ಸ್ ನಾವು ಬರೆಸ್ತೇವ್ರಿ ಸರ್. ಥಿಯರಿ ಬರೆಸ್ತೇವ್ರಿ ಫಸ್ಟ್ ಎಲ್ಲ ರೀ. ಅದ ಥಿಯರಿ ಬೇಕಲ್ಲ? ಬೇಕು ಸರ್. ಅದ ನಂತರ ಪೇಪರ್ ಕಟಿಂಗ್ ಮಾಡಿಸ್ತೇವ್ರಿ ಸರ್. ಪೇಪರ್ ಕಟಿಂಗ್ ಅದ ಫ್ಯಾಬ್ರಿಕ್ ಕಟಿಂಗ್ ಮಾಡಿಸ್ತೇವ್ರಿ. ಹೌದು, ಫ್ಯಾಬ್ರಿಕ್ ಕಟಿಂಗ್ ಅದಕ್ಕೂ ಅವತ್ತ ಸ್ಟಿಚಿಂಗ್ ಮಾಡ್ಕೊಡ್ತೀವಿ. ಅದೆಲ್ಲ ವಿಸ್ತಾರವಾಗಿ ಹೇಳ್ರಿ ಕೇಳೋರಿ. ಅದರ ಅವತ್ತ ನಾವು ಸ್ಟಿಚಿಂಗ್ ಮಾಡ್ಬೇಕ್ರಿ ಸರ್. ಅವ್ರು ನಾಳೆ ಅಂತೇಳಿ ಇಟ್ಕೋಬಾರ್ದ್ರಿ ಅದನ್ರಿ, ಅವತ್ತೇ. ಹಾ ರೀ, ಒಂದ್ ಸ್ವಲ್ಪ ಏನಾರ ಮಷಿನ್ ಅದು ಏನಾರಿಗೆ ಅವ್ರು ಭಾಳ ಜನ ಬಂದಿರ್ತಾರಲ್ರಿ, ಮಷಿನ್ ಸಿಗ್ಲಿಕ್ಕೆ ನಮ್ 35 ಮಷಿನ್ ಅದಾವ್ರಿ ಒಂದ್ ಸೆಂಟರ್ ಒಳಗ್ರಿ. 35? ಹಾ, 35 ಇದಾವ್ರಿ. ಅಂದ್ರೆ ಈ ತರ ನಮ್ಗೆ 4 ಸೆಂಟರ್ ಇದಾವ್ರಿ ನಮ್ರಿ. ಹಾ ರೀ, ಅಲ್ಲೆಲ್ಲೇ ಒಂದ್ ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಅವ್ರಿಗೆ ಹೆಚ್ಚಿನ ಡೇ ನಾವು ಅವಕಾಶ ಕೊಡ್ತೇವ್ರಿ ಹೊಲ್ಕೊಳಕ್ರಿ. ಹೊಲ್ಕೊಳಕಂದ್ರೆ ಅವತ್ತು ಒಟ್ಟು ಫಿನಿಶಿಂಗ್ ಮಾಡ್ಕೊಂಡು ಹೋಗ್ಬೇಕ್ರಿ. ಯಾಕಂದ್ರೆ ಒಂದ್ ಕಡೆ ಏನಾರು ಹೊಲಿ ಕಲಿಯಾಕ ಹೋಗ್ಬೇಕಾದ್ರಿ ಒಂದ್ ತಿಂಗಳಿಗ್ರಿ 1000 ರೂಪಾಯಿ. 1000 ರೂಪಾಯಿ? ಹೌದ್ರಿ, 1000 ರೂಪಾಯಿ ಇದ್ದಲ್ರಿ ನಮ್ಗೆ ಏನ್ ಮಾಡಿದ್ರಿ ಕೇಂದ್ರ ಸರ್ಕಾರ ಮೋದಿಜಿ ಅವ್ರು ಇದಾರಲ್ರಿ, ಅವ್ರು 2017 ಒಂದು ಪ್ರೋಗ್ರಾಮ್ ತೊಗೊಂಬಂದ್ರಿ, ಸಮರ್ಥ ಅಂತೇಳಿ ಯೋಜನೆ ರೀ. ಸಮರ್ಥ ಅಂತೇಳಿ ಬಗ್ಗೆ ಮಾತಾಡ್ರಿ. ಹಾ ರೀ, ಅಂದ್ರೆ ಅದೇನ್ರಿ ಹೆಣ್ಣು ಮಕ್ಕಳನ್ನ ಸಬಲೀಕರಣ ಮಾಡ್ಬೇಕ್ರಿ. ಸಬಲೀಕರಣ ಮಾಡಿ ಅವ್ರಿಗೆ ಉದ್ಯೋಗ ಕೊಡ್ಬೇಕ್ರಿ. ಉದ್ಯೋಗ ಕೊಡ್ಬೇಕು? ಹೌದ್ರಿ, ನಾವು ಉದ್ಯೋಗನು ಕೊಡ್ತೇವ್ರಿ ಸರ್. ಅದಕ್ಕೆ ಯಾವ ಹೆಣ್ಮಕ್ಳು ಏನ್ ಗೊತ್ತೈತೇನ್ರಿ, ಸೆಲ್ಫ್ ಎಂಪ್ಲಾಯ್ ಆಗ್ಬೇಕ್ರಿ, ದುಡಿತಾ ಇರ್ಬೇಕ್ರಿ. ಹಾ, ಯಾರ ಕಡೆನೂ ದುಡ್ಡು ಕೇಳಬಾರ್ದು ಅನ್ನೋದೇನ್ರಿ ನಮ್ ಮೋದಿ ಅವ್ರ ಕನಸು. ಹೌದ್ರಿ, ಅದ್ರ ಸಲುವಾಗಿ ನಾವ್ ಏನ್ ಮಾಡಿದ್ರಿ, ಈಗ ಒಂದ್ 10 ವರ್ಷ ಆಯ್ತ್ರಿ ನಾ ಅದ್ರ ಕೆಲಸ ಮಾಡಕೈತ್ರಿ. ಚೆನ್ನಾಗಿ ನಡೆದಿದ್ರಿ ಸರ್. ಎಲ್ಲ ಅವ್ರನ್ನ ಆಯ್ಕೆ ಹೆಂಗ್ ಕರ್ಕೊಂಡ್ ಬರ್ತೀರಿ? ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಮಾಡ್ತೀರಿ? ಹಾ, ಜಾಗೃತಿ ಮೂಡಿಸುವ ಅಂದ್ರೆ ನನಗೆ ಎಲ್ಲೆಲ್ಲಿ ಪರಿಚಯ ಇರ್ತಾರ ನಾ ಹೋಗ್ತೇನ್ರಿ ಸರ್. ನನ್ನ ಈ ಸೋಷಿಯಲ್ ಮೀಡಿಯಾನು ಯೂಸ್ ಮಾಡ್ಕೋತೇನ್ರಿ ಸರ್. ಹಾ ರೀ, ನಾ ಫೇಸ್ಬುಕ್ ನಾಗು ಹಾಕೇನ್ರಿ, ಸ್ಟೇಟಸ್ ಹಾಕಿರ್ತೇನ್ರಿ. ಹಾ ರೀ, ಅದು ಯಾರು ಬರ್ಲಿಲ್ಲ ಅಂದ್ರೆ ಸರ್ ಏನ್ ಮಾಡ್ತೀನಿ, ನನಗೆ ಪರಿಚಯ ಇದ್ದವ್ರು ಯಾರು ವಾರ್ಡ್ ಮೆಂಬರ್ ಹಿಡ್ಕೊಂಡು ಅಲ್ಲಿ ಪ್ರಚಾರ ಪತ್ರಗಳನ್ನ ಹಾಕೋತ ಹೋಗ್ತೀರಿ? ಹಾ, ಪತ್ರಗಳನ್ನ ಯಾರು ಬರ್ದಿದ್ರ ಆಮೇಲೆ ಅವಾಗ ಏನ್ ಮಾಡ್ತೀರಿ ಸರ್? ಬರ್ತಾರೆ ಸರ್. ನಮಗೆ ಇಲ್ಲಿ ನಮ್ ಕೂಡ್ಲಕ್ ಜಾಗ ಇಲ್ಲ ರೀ ಸರ್, ಅಷ್ಟು ಜನ ಬರ್ತಾ ಇದ್ದಾರೆ. ಹೌದು ಸರ್, ಬರ್ತಾ ಇದಾರೆ ಸರ್. ಫ್ರೀ ಮಾಡಿಕೊಡ್ತೀವ್ರಿ ಸರ್. ನಾವು ಕರೆಕ್ಟ್ ಆಗಿ ಜನುನಾಗಿ ಹೇಳ್ಕೊಡ್ತೀವಿ ಅಂದ್ರೆ ಬರ್ತಾರೆ ಸರ್. ಮತ್ತೆ ಅವ್ರನ್ನ ಸುಮ್ನೆ ಕುಂಡಿಸ್ಕೊಂಡು ಟೈಮ್ ಪಾಸ್ ಮಾಡ್ರಿ ಯಾರು ಬರಲ್ಲ ಸರ್. ತರಬೇತಿ ತಗೊಂಡು ಹೋದವ್ರು ಹೇಳ್ತಾರಲ್ಲ, ಭಾಳ ಚಂದ ಹೇಳ್ತಾರ, ಭಾಳ ಚಂದ ಕಲಿಸ್ತಾರ, ನೀವು ಹೋಗ್ರಿ. ಹೌದು ಸರ್. ಅದ ಅವ್ರಿಗೆ ನಾವೇನ್ ಹೇಳ್ತೇವ್ರಿ, ಒಬ್ರಿಗೆ 1-2 ಮಂದಿನ ಕರ್ಕೊಂಡ್ ಬಂದ್ಬಿಡ್ರಿ ನೀವು. ನಮಗೇನು ನೀವು ದುಡ್ಡು ಕೊಡ್ಬೇಡ್ರಿ, ಏನು ಕೊಡ್ಬೇಡ್ರಿ, ನೀವು ಯಾರು ಬೇರೆದವ್ರಿಗೆ ಹೆಲ್ಪ್ ಮಾಡ್ರಿ ಅಂತ ಹೇಳ್ತೇವ್ರಿ. ಮತ್ತೆ ಯಾರು ಉದ್ಯೋಗ ಮಾಡಕ್ ಆಸೆ ಇರ್ತಾರಲ್ರಿ, ಆಸಕ್ತಿ ಇರ್ತಾರಲ್ರಿ, ಅಂತ ಹೆಣ್ಮಕ್ಳಿಗೆ ಅವ್ ಯಾವ ಕ್ಷೇತ್ರದಾಗ ಆಸೆ ಇರ್ತಾರಲ್ರಿ, ಆ ಅವ್ರಿಗೆ ಉದ್ಯೋಗ ನಾವು ಹಚ್ಕೊಡ್ತೇವ್ರಿ ಸರ್. ಅಂದ್ರೆ ನೀವೇ ಕಲ್ಪಿಸಿ ಕೊಡ್ತೀವಿ? ಹಾ, ನಾವೇ ಕಲ್ಪಿಸಿ ಕೊಡ್ತೇವ್ರಿ ಸರ್. ಈಗ ನಮ್ಮಲ್ಲೇನ ಸರ್, ನಾವು ಸಾರಿ ಪೇಟಿ ಕೊಟ್ಟು ರೆಡಿ ಮಾಡ್ತಿರ್ತೇವ್ರಿ. ಅವ್ರಿಗೆ ಒಂದ್ ದಿನಕ್ಕಂದ್ರ ಒಂದ್ 300 ರೂಪಾಯಿ ದುಡಿತಾರೆ ಸರ್. ತಿಂಗಳಿಗೆ 900 ರೂಪಾಯಿ ಆತ್ರಿ ಸರ್. ಸಾಕಲ್ಲ ಇದ್ರಿ ಸರ್, ಆರಾಮ ಸ್ವಂತ ದುಡಿಮೆ. ಮತ್ತೆ ಹಾ ಸರ್, ಇನ್ನೊಬ್ರ ಕೈಯಾಗಿಲ್ಲ. ಹೌದು, ಇನ್ನೊಬ್ರ ಕೈಯಾಗಿಲ್ಲ ಸರ್, ಅದನ್ನ ಹೇಳ್ತೀನಿ, ಇನ್ನೊಬ್ರ ಕೈಯಾಗಿಲ್ಲ. ಹಾ ರೀ, ಸ್ವತಂತ್ರ ದುಡಿಮೆ. ಹೌದು ಸರ್. ಮತ್ತೆ ಯಾರು ನೊಂದಿರ್ತಾರಲ್ರಿ ಅಂತವ್ರಿಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೇವೆ ಸರ್. ನೊಂದು ಬಂದ ಹೆಣ್ಮಕ್ಳಿಗೆ ರೀ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತೇವೆ ಸರ್. ಕೇಳುಗರೆ, ನಮ್ಮ ಬೆಳಗಾವಿಯ ಖ್ಯಾತ ಕವಿಗಳಾದಂಥ ಶ್ರೀ DS ಕರ್ಕಿ ಅವರ ಒಂದು ಸುಂದರ ರಚನೆ ತೇಲಿಸೆನ್ನನು ಢವಳ ಸ್ಮರಣೆಯ ಗೀತಗಂಗಾ ಶ್ಲೋಕದಿ. ತೇಲಿಸೆನ್ನನು ಢವಳ ಸ್ಮರಣೆಯ ಗೀತಗಂಗಾ ಶ್ಲೋಕದಿ. ತೇಲಿಸೆನ್ನನು ಢವಳ ಸ್ಮರಣೆಯ ಗೀತಗಂಗಾ ಶ್ಲೋಕದಿ. ಚಿತ್ತ ಛಂದೋ ಲಯಕ್ಕೆ ತೆರೆದಿದೆ, ಚಿತ್ತ ಛಂದೋ ಲಯಕ್ಕೆ ತೆರೆದಿದೆ. ನೆನೆವೆ ನಿನ್ನನು ಗೀತದಿ, ನೆನೆವೆ ನಿನ್ನನು ಗೀತದಿ. ತೇಲಿಸೆನ್ನನು
ढवळ स्मरणीय गीत गंगा श्लोकदी करण करगली ತುಂಬಿ ಹರಿಯಲಿ ನಾದನೆನಹೀನ ಓಡಲಲಿ ಕರಣ ಕರಗಲಿ ತುಂಬಿ ಹರಿಯಲಿ ನಾದನೆನಹೀನ ಓಡಲಲಿ ನಿನ್ನ ಸಂಗಮ ಜಲದಿ ಮನ್ಮನ ನಿನ್ನ ಸಂಗಮ ಜಲದಿ ಮನ್ಮನ ಮಧುರ ಮಾನಸ ತೀರದಿ ಮಧುರ ಮಾನಸ ತೀರದಿ ತೇಲಿಸೆನ್ನನು ಢವಳ ಸ್ಮರಣೆಯ ಗೀತ ಗಂಗಾ ಶ್ಲೋಕದಿ ನನ್ನ ಎದೆಯ ದೋಣಿಯಾಗಿರೆ ನಿನ್ನ ನೆನಹಿನ ನದಿಯಲಿ ನನ್ನ ಎದೆಯ ದೋಣಿಯಾಗಿರೆ ನಿನ್ನ ನೆನಗಿನ ನದಿಯಲಿ ದೊರೆಯದೆ ದೊರೆ ಪರಮದರುಶನ ದೊರೆಯದೆ ದೊರೆ ಪರಮದರುಶನ ಮಧುರ ಮಾನಸ ತೀರದಿ ಮಧುರ ಮಾನಸ ತೀರದಿ ಮಧುರ ಮಾನಸ ತೀರದಿ ತೇಲಿಸೆನ್ನನು ಢವಳ ಸ್ಮರಣೆಯ ಗೀತ ಗಂಗಾ ಶ್ಲೋಕದಿ ಚಿತ್ತ ಛಂದೋ ಲಯಕ್ಕೆ ತೆರೆದಿದೆ ನೆನೆವೆ ನಿನ್ನನು ಗೀತದಿ ನೆನೆವೆ ನಿನ್ನನು ಗೀತದಿ ತೇಲಿಸೆನ್ನನು ಢವಳ ಸ್ಮರಣೆಯ ಗೀತ ಗಂಗಾ ಶ್ಲೋಕದಿ ಗೀತ ಗಂಗಾ ಶ್ಲೋಕದಿ ಗೀತ ಗಂಗಾ ಶ್ಲೋಕದಿ. ಕೇಳುವರೆ, ಇದಾಗಿತ್ತು ನಮ್ಮ ಬೆಳಗಾವಿಯ ಹೆಮ್ಮೆಯ ಕವಿ ಶ್ರೀ DS ಕರ್ಕಿಯವರ ಒಂದು ಸುಂದರ ಪ್ರಾರ್ಥನಾ ಗೀತೆ. ಹೇಳ್ರಿ, ನಿಮ್ ಕಡೆ ಟೇಲರಿಂಗ್ ಎಲ್ಲ ತಯಾರಾಗ್ತಾರಲ್ಲ ಅವರು, ನಿಮ್ಗೆ ಬಂದ್ ಮತ್ ಭೇಟಿ ಆಗ್ತಾರ ಇಲ್ಲ ಅವ್ರು? ಭೇಟಿ ಆಗ್ತಾರೆ ಸರ್. ಯಾಕಂದ್ರೆ ನಾವು ಕಲ್ತ್ ಅಲ್ಲೇ ಆ ಕಡೆ ಮರ್ತು ಹೋಗಬಾರ್ದಲ್ಲ ಸರ್. ನಾವು ಹಂಗ್ ಮಾಡಂಗಿಲ್ಲ. ನಾವು ಬೇರೆ ಬೇರೆ ಕಾರ್ಯಕ್ರಮಗಳು ಮುಖಾಂತರ ಅವ್ರು ಕಳ್ಸ್ಕೊತೇವ್ರಿ. ಅಂದ್ರೆ ಅವ್ರಿಗೆ ಏನ್ ಗೊತ್ತೈತೆ ಅಂದ್ರೆ ಕೆಲವು ಸರ್ಕಾರದ ಯೋಜನೆಗಳು ಅವ್ರಿಗೆ ಗೊತ್ತಿರಂಗಿಲ್ರಿ. ಅವ್ರಿಗೆ ಗೊತ್ತಿಲ್ಲದವ್ರು ಏನ್ ಮಾಡ್ತೇವ್ರಿ, ನಮ್ಮ ಇಲಾಖೆ ಅಧಿಕಾರಿಗಳನ್ನ ಕಳಿಸಿ ಅವರಿಗೆ ತರಬೇತಿಗಳನ್ನ ಕೊಡಿಸ್ತೇವ್ರಿ ಸರ್. ಇಲಾಖೆ ಅಧಿಕಾರಿ ಈಗ ಬ್ಯಾಂಕ್ಗಳು ಲೋನ್ ಇರ್ತಾವ್ರಿ ಸರ್, ಲೋನ್ ಹೆಂಗ್ ತಗೋಬೇಕು ಅಂತ ಗೊತ್ತಿರಂಗಿಲ್ರಿ. ಅದಕ್ಕಾಗಿ ನಾವು ಬ್ಯಾಂಕ್ ಮ್ಯಾನೇಜರ್ನ ಕಳಿಸ್ತೇವ್ರಿ ಸರ್. ಬ್ಯಾಂಕ್ ಮ್ಯಾನೇಜರ್ನ ಕಳಿಸಿ ಅದಕ್ಕೆ ಏನೇನ್ ಬೇಕಾದಂತ ದಾಖಲೆಗಳು ಏನೇನದವ್ರು ಏನಂತೇಳಿ ಅವ್ರಿಗೆ ನೇರವಾಗಿ ಪರಿಚಯ ಮಾಡಿಸ್ತೇವ್ರಿ ಸರ್. ಮತ್ತೆ ಈಗ ಲೇಬರ್ ಕಾರ್ಮಿಕ ಇಲಾಖೆ ಅದಾರಲ್ರಿ, ಕಾರ್ಮಿಕ ಕಾರ್ಡ್ಗಳು ಇರ್ತಾವ್ರಿ. ಈಗ ಅಂಬೇಡ್ಕರ್ ಸಹಾಯ ಹಸ್ತ ಕಾರ್ಡ್ ಅಂತೇಳಿ ಹೆಣ್ಮಕ್ಳಿಗೆ ಮಾಡ್ತಾರ್ರಿ. ಕಟ್ಟಡ ಕಾರ್ಮಿಕರಿಗೆ ಅಂತೇಳ್ರಿ ಲೇಬರ್ ಕಾರ್ಡ್ ಅಂತ ಮಾಡ್ತಾರ್ರಿ. ಈ ಕಾರ್ಡ್ಗಳನ್ನ ರೀ ಮಾಡೋದ್ರಿಂದ ರೀ ಅವ್ರಿಗೆ ಏನಾರ ಅವ್ರ ಡೆತ್ ಆದ್ರ ರೀ ಅವ್ರಿಗೆ ಏನಾರ ಮಕ್ಕಳ ಎಜುಕೇಶನ್ ಸಲುವಾಗಿ ಏನಾರ ಫೆಸಿಲಿಟಿಗಳೆಲ್ಲ ಸಿಗ್ತಿರ್ತಾವ್ರಿ ಅವ್ರಿಗೆ. ಅದು ಗೊತ್ತಿರಂಗಿಲ್ರಿ ಅವ್ರಿಗೆ. ನಾವು ಅವ್ರ ಅಧಿಕಾರಿಗಳನ್ನ ಕರಿಸ್ರಿ ಅದನ್ನ ಅವ್ರಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡ್ತೇವ್ರಿ. ಹಾ ರೀ. ಮತ್ತೇನ್ ಮಾಡ್ತೇವ್ರಿ, ಸಾಹಿತಿಗಳನ್ನು ಕರೆಸ್ತೇವ್ರಿ ಸರ್. ನಾವು ಸಾಹಿತಿಗಳನ್ನ ಕರೆಸ್ತೇವ್ರಿ. ಯಾವ್ಯಾವ ಸಾಹಿತಿಗಳು ಬಂದಾರ ಈಗ? ಈಗ ನಮಗ ಅವ್ರ ಶ್ರೀಮತಿ ರಜನಿ ಜಿರ್ಗಾಳ್ ಮೇಡಮ್ ಅವರು ಬಂದಿದ್ದಾರೆ. ಹಾ, ಅವ್ರು ಬಂದಿದ್ದಾರ್ರಿ. ಮತ್ ನಮ್ ಬೆಟಗೇರಿ ಸರ್ ಬರ್ತಾರ್ರಿ. ಮತ್ತೆ ವಿದ್ಯಾರೆಡ್ಡಿ. ಹಾ ರೀ, ಅವ್ರನ್ನ ನಾವು ಕರೆಸಿಲ್ಲ ರೀ ಸರ್ ಇವಾಗ. ಹಾ ರೀ, ಇವರೆಲ್ಲ ಬಂದಿದ್ದಾರ್ರಿ. ಮತ್ತೇನ್ರಿ ಜಾನಪದ ಕಲಾವಿದರನ್ನು ನಾವು ಕೆಲವು ಜನ ಕರೆಸ್ತೇವ್ರಿ. ಅವ್ರಿಗೆ ಜಾನಪದ ಕಲಾವಿದ್ರು ಯಾರು ಬಂದೋಗ್ಯಾರ? ಜಾನಪದರ ಕಲರ್ ಬಹಳ ಜನ ಅಂದ್ರೆ ನಾವು ಎಂತವ್ರನ್ನ ಕರೆಸ್ತೇವ ಅಂದ್ರೆ ಈಶ್ವರ್ ಚಂದ್ರ ಬೆಟಗೇರಿ ಅವ್ರು. ಹಾ, ಅವ್ರು ಬರ್ತಾರ್ರಿ. ಅವ್ರು ನಮ್ಗೆ ಬಹಳ ಆತ್ಮೀಯರ್ರಿ. ಅವ್ರ ಬಗ್ಗೆ ಹೇಳಲ್ಲ. ಹಾ, ಅವ್ರು ನಿಜವಾಗ್ಲೂ ಅವ್ರಿಗೆ ಅಂಕಲ್ ಅಂತ ಅಂತೇವ್ರಿ ನಾವು. ಅವ್ರ ಬಗ್ಗೆ ನಾವು ಯಾಕಂದ್ರೆ ಅವ್ರ ಒಂಥರ ನಮ್ಗೆ ಶಕ್ತಿ ಇದ್ದಂಗ್ರಿ. ಎಷ್ಟ್ ಏಜ್ ಆದ್ರೂ ನಕ್ಕೋತ್ರಿ, ಪಾಠಗಳನ್ನ ಮಾಡ್ಕೋತ್ರಿ. ಆಫೀಸರ್ ರೀ. ಅವ್ರ ಆಫೀಸರ್ ಅನ್ನೋದು ಗೊತ್ತಾಗಂಗಿಲ್ರಿ. ಯಾವ್ದೋ ಒಂದು ಕಲಾವಿದ್ರ ಆಫೀಸರ್ ಆಗೋ ಟೈಮ್ದಾಗ ಈಗ ರಿಟೈರ್ಡ್ ಆದ್ರೂ ಸೇಕ್ರಿ ಅವ್ರ ಕಲಾವಿದರಾಗಿ ಬಹಳ ಮುಂದುವರೆದಾರಿ. ಕೃಷ್ಣ ಪಾರಿಜಾತ ಆತ್ರಿ, ಬಾಳ ನಾಟಕ. ಮತ್ತ ಅವ್ರ ಏನ್ ಗೊತ್ತ, ಸರಳ ವ್ಯಕ್ತಿ ರೀ. ಸರಳ ಬಹಳ ಅಂದ್ರೆ ಬಹಳ ಸರಳ. ಅವ್ರಾತ್ರಿ ಅವ್ರ ಶ್ರೀಮತಿ ಆತ್ರಿ, ಬಹಳ ಸರಳ ವ್ಯಕ್ತಿರಿಗೆ. ನಮ್ಮ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಹೌದ್ರಿ ಸರ್, ನಿನ್ನೆಲ್ಲ ಮಾಡಿದ್ರಿ ಸರ್. ಹಾ, ಅದು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತರಿ ಸರ್. ನಮ್ಮ ಗೋಕಾಕದ ಒಳ್ಳೊಳ್ಳೆ ಸಾಹಿತಿಗಳು ಅದಾರ್ರಿ ಸರ್. ಹಾ ರೀ, ನಿಜವಾಗ್ಲೂ ಹೇಳಿ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತೀರಿ. ಹೌದು, ಮಾಡಿಸ್ತೀರಿ. ಅವ್ರು ಸದಾ ಚಟುವಟಿಕೆ ಯಾರು ಇದ್ರಂದ್ರೆ ನಾವು ಫೋನ್ ಮಾಡಿ ಅವ್ರನ್ನ ಮಾತಾಡ್ಸ್ತಾ ಇರ್ತೀವ್ರಿ. ಅವ್ರ ಆರೋಗ್ಯ ಬಗ್ಗೆ ಕೇಳ್ತಾ ಇರ್ತೀವ್ರಿ. ಬರ್ರಿ ನಮ್ಮ ಸೆಂಟ್ರಿಗೆ ಬರ್ತಾ ಇರ್ರಿ ನೀವು
ನಿಮ್ಗೆ ಏನಾರ ಸಮಸ್ಯೆಗಳು ಇದ್ರೆ ಬರ್ರಿ ಅಂತ ಹೇಳ್ತೇವ್ರಿ. ಮತ್ತೆ ಈಗ ಕೇಂದ್ರ ಸರ್ಕಾರದ ಸುರಕ್ಷೆಗಳು ಅಂತೇಳಿ ಮಾಡಿಸ್ತೀವ್ರಿ ನಾವು. ಅಂದ್ರೆ ರೀ ಅವ್ರು ಉಳಿತಾಯ ಯೋಜನೆ ಮಾಡ್ಬೇಕ್ರಿ ಸರ್. ಈಗ ಹೆಣ್ಣು ಮಕ್ಕಳು ದುಡಿತಿರ್ತಾರೆ ಸರ್, ಏನಾರ ಒಂದು ಬ್ಲೌಸ್ ಹೊಳ್ಯಾಕ್ರಿ ಒಂದು 300 ರೂಪೀಸ್ ಐತ್ರಿ ಸರ್. 300 ಒಳಗ್ರಿ ಅವ್ರು ಏನ್ ಗೊತ್ತೈತೆ ಒಂದು 20 ರೂಪಾಯಿ ದಿನ ಉಳಿಸ್ಬೇಕ್ರಿ ಸರ್. 20 ರೂಪಾಯಿ ಉಳಿಸೋ ಅಂದ್ರೆ ಒಂದು ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರಿ ಅಂದ್ರೆ ರೀ ಅವ್ರಿಗೆ ಏನಾರ ನಾರ್ಮಲ್ ಡೆತ್ ಆತ್ರಿ ಮತ್ತೆ ಅವ್ರಿಗೆ ಆಕ್ಸಿಡೆಂಟ್ ಡೆತ್ ಆತಂದ್ರೆ ರೀ ಅವ್ರಿಗೆ ಕ್ಲೇಮ್ಗಳೆಲ್ಲ ಬರ್ತಿರ್ತಾರೆ. ಬಟ್ ಇದು ಗೊತ್ತಿರಂಗಿಲ್ರಿ ಅವ್ರಿಗೆ. ಅಂದಾಜು ಎಷ್ಟು ಬರ್ತದ? ಹಾ ರೀ, ಅಂದಾಜ್ ಅಂದ್ರೆ ಸಿದ್ಧದ ಒಂದು 30 ವಯಸ್ಸಿನ ಮಹಿಳೆ ರೀ ಒಂದ್ ದಿನಕ್ಕೆ 20 ರೂಪಾಯಿ ಆಕಿ ಉಳ್ಸಾಕತ್ತಳಂದ್ರ ರೀ ಆಕಿಗೆ ಒಂದು 40 ವರ್ಷಕ್ಕೆ ರೀ ಒಂದು 55 ವರ್ಷಕ್ಕೆ ಅಂದ್ರೆ ರೀ 5,25,000 ರೂಪಾಯಿ ರೊಕ್ಕ ಬರ್ತಾವ್ರಿ ಸರ್. ಆಕಿ ಒಂದು ದೊಡ್ಡ ಅಮೌಂಟ್ ಸಿಗೈತ್ರಿ. ಕೊಡೋದು 20 ರೂಪಾಯಿ ಅಷ್ಟೇ. 20 ರೂಪಾಯಿ ದಿನ 20 ರೂಪಾಯಿ ರೀ, ತಿಂಗಳಿಗೆ ಒಂದು 830 ರೂಪಾಯಿ ಅದು ಆಗ್ತೈತ್ರಿ ಸರ್. ಹಾ ರೀ, ಅದ್ರ ಸಲುವಾಗಿ ರೀ ಆ ಇನ್ಸೂರೆನ್ಸ್ ಆಕಿ ಮಾಡಿಸೋದ್ರಿಂದ ರೀ ಆಕಿ ಮಾಡಿಸೋ ಮುಂದೆ ಏನಾರ ಒಂದಕ್ಕಂತ ತುಂಬಿನವ್ರಿ ಆಕಿ ಮಾಡಿಸಿ ಆಕಿ ಸತ್ತ ಹೋದಳಂದ್ರೆ ರೀ ಆ ಮಗುವಿಂದ ಉಳ್ಕಿದ ಕಂತೆಲ್ಲ ಏನ್ ಮಾಡ್ತೈತಿ ಅಂದ್ರೆ ನಮ್ಮ ಇನ್ಶೂರೆನ್ಸ್ ಇಲಾಖೆ ಕಟ್ಟೈತ್ರಿ ಸರ್. ಹಾ ರೀ, ಕಟ್ಟೋದ್ರಿಂದ ರೀ ಅದೇನು ಕ್ಲೇಮು ಬರ್ತೈತ್ರಿ ಮತ್ತೆ ಆಕಿಗ್ರಿ ಮತ್ತೆ ಅದ ಏನ್ರ ಆಕಿ ಮಕ್ಕಳದ ಇದನ್ನು ಆಕೈತಿ ಸರ್. ಆಕಿ ಇರಂಗಿಲ್ಲ ಅಂದ್ರೆ ಮಕ್ಕಳದ ಗೌರ್ಮೆಂಟ್ ಕಟ್ಟೈತ್ರಿ ಸರ್. ಅದನ್ರಿ ಮತ್ತೆ ತಿಳುವಳಿಕೆ ಹೆಂಗ್ ಮಾಡ್ತೀರಿ ಅವರಿಗೆ? ಈಗ ಅವ್ರು ಬಂದಿರ್ತಾರಲ್ರಿ ಸರ್, ಅವ್ರಿಗೆ ಹೇಳ್ತೇವ್ರಿ, ಕರೆದು ಹೇಳ್ತೇವ್ರಿ ಯಾರ್ಯಾರ ಪರಿಸ್ಥಿತಿ ನಮ್ಗೆ ಅವ್ರಿಗೆ ನೋಡ್ರಿ ನಮ್ಗೆ ಗೊತ್ತಾಗ್ತೈತ್ರಿ. ಅವ್ರ ಕರೆಸಿತೀರಿ ಬರೋದ್ ನಾವು ಕೇಳ್ತಿರ್ತೀವ್ರಿ ಅವ್ರಿಗೆ, ಹಿಂಗ್ರಿ ನೀವು ಮಾಡಿಸ್ತೀರೇನ್ರಿ ಇದ್ರ ಬಗ್ಗೆ ಮಾಹಿತಿನೂ ಹೇಳ್ತೇವ್ರಿ, ಹಿಂಗ್ ಬರ್ತೈತೆ ಅಂತ ಹೇಳ್ರಿ. ಮತ್ತೆ ಯಾರ್ಯಾರು ಎಲ್ಲರೂ ಒಪ್ಕೋತಾರ ಅವ್ರು? ಒಪ್ಕೋತಾರ ಸರ್. ಈಗ ದಿನ 10-15 ನಾವು ಮಾಡಿಸ್ತೇವ್ರಿ ಸರ್. ಹಾ ರೀ, ಮಾಡಿಸ್ತೇವ್ರಿ. ಅದಕ್ಕೆ ಏನಾರ ಸರ್ಕಾರದಿಂದ ಏನಾರ ಕಮಿಷನ್ ಅದು ನಮ್ಗೆ ಕೊಡ್ತಾ ಇದ್ರ ಅಂದ್ರೆ ಅದನ್ನೂ ಅವ್ರಿಗೆ ಕೊಡ್ತೇವ್ರಿ. ಮತ್ತೆ ನೀವು ಬೇರೆದವ್ರನ್ನ ಕರ್ಕೊಂಬರ್ರಿ, ಇಷ್ಟು ಮಂದಿ ನಿಮ್ಗೆ ಕರ್ಕೊಂಬಂದ್ರೆ ಅದೇನು ಕಮಿಷನ್ ಬರ್ತಿಲ್ಲ ಅದು ನಿಮ್ಗೆ ಕೊಡ್ತೇವೆ ಅಂತ ಹೇಳ್ತೀವಿ ನಾವು. ಆ ಜನರು ಕರ್ಕೊಂಡು ಬಂದಿದ್ದಕ್ಕೂ ಅದಕ್ಕೂ ಕೊಡ್ತೇವ್ರಿ ಸರ್. ಅಂದ್ರೆ ಅವ್ರಿಗೇನು ಒಂದ್ 2 ಮಂದಿನ ಕರ್ಕೊಂಬಂದ್ರೆ ಒಂದ್ ಮಾಡಿಸ್ರೆ ಒಂದು 100 ರೂಪೀಸ್ದಲ್ಲ ಇರ್ತೈತಿ ಅದ. 100 ರೂಪೀಸ್ ಅವ್ರು ಕೊಟ್ಟು ಬಂದ್ರೆ ದಿನಕ್ಕೆ ಒಂದು 3 ಮಂದಿನ ಕರ್ಕೊಂಬಂದ್ರೆ 300 ರೂಪಾಯಿ ಆಯ್ತ್ರಿ ಸರ್. ಅವ್ರಿಗೆ ಮಾಡ್ಸ್ಕೊಂಬಂದವ್ರಿಗೆ ಇನ್ಸೂರೆನ್ಸ್ ಆತ್ರಿ, ಇವ್ರಿಗೊಂದು ರೊಕ್ಕ ಆತ್ರಿ ಸರ್. ಆದ್ರೆ ನಮ್ಮದು ಪ್ರಚಾರನೂ ಆತ್ರಿ ಸರ್. ಹಾ ಈ ತರ ಸರ್ ಯೋಜನೆಗಳು ಇರ್ತಾವ್ರಿ ಸರ್ ನಮಗೂ. ಮತ್ತೆ ಸರ್ಕಾರದ ಯೋಜನೆಗಳು ಅಂದ್ರೆ ಈಗ ರೇಷನ್ ಕಾರ್ಡ್ಗಳು ಮಾಡೋ ಇರ್ತಾವ್ರಿ ಸರ್. ರೇಷನ್ ಕಾರ್ಡ್ ಮಾಡ್ಬೇಕಾದ್ರೆ ಹೊರಗೆಲ್ಲ 300-400 ರೂಪಾಯಿ ಎಲ್ಲ ತಗೋತಿರ್ತಾರೆ. ಅದನ್ನ ನಮ್ ಕಡಿಮೆ ರೊಕ್ಕದಾಗನ ಮಾಡಿ ಕೊಡುದ್ರಿ. ಹಾ ರೀ, ಮತ್ತೆ ಈಗ ಸದ್ಯ ಕೆಲವು ಜನ ರೊಟ್ಟಿ ಮಾಡ್ತಿರ್ತಾರೆ, ಕೈಲೇ ರೊಟ್ಟಿ ಮಾಡ್ತಿರ್ತಾರೆ. ಮಷಿನ್ಗಳೆಲ್ಲ ಬಂದವ್ರು ಟೇಸ್ಟ್ ಇರಂಗಿಲ್ಲ. ಕೈಲೇ ಮಾಡೋರು ರೊಟ್ಟಿ ಮಷಿನ್ ನಿಮ್ಮಲ್ಲಿ ಇಲ್ರಿ, ಕೈಲೇ ಕೈಲೇ ಯಾರು ಮಾಡ್ತಾರಲ್ರಿ ಅವ್ರ ಟೇಸ್ಟ್ ಇರ್ತಾವ್ರಿ. ಮತ್ತೆ ಅದ್ರೊಳಗೆ ಏನ್ರಿ ಸತ್ವನೂ ಇರ್ತೈತ್ರಿ ಅದ್ರ. ಹಾ ಇರೋ ಸಲುವಾಗಿ ಅವ್ರು ಯಾರು ಆಸಕ್ತಿ ಇರ್ತಾರಲ್ರಿ ಅವ್ರದ್ದು ನಾವು ಪ್ರಚಾರ ಮಾಡುದ್ರಿ. ಅವ್ರು ಉದ್ಯೋಗ ಮಾಡ್ಕೋತಾರಲ್ರಿ. ಅಂದಾಜು ಎಷ್ಟು ಮಾಡ್ತಾರೆ ಮನಿ ಒಳಗೆ ಅವರು? ಅವ್ರ ಮದುವೆ ನಾವ್ ಎಷ್ಟು ಮನಿ ಒಳಗೆ ಎಷ್ಟು ಮಾಡ್ತಾರೆ? ಅವ್ರು ನಾವ್ ಎಷ್ಟು ಕೊಡ್ತೀವಲ್ರಿ ಅಷ್ಟು ಟೈಮ್ ತೆಗೆದು ಮಾಡ್ತಾರೆ. 2-3 ಮಂದಿ ಕೂಡಿನೂ ಮಾಡ್ತಾರೆ ಸರ್. ಮಾಡ್ತಾರ್ರಿ. ಹಾ ಮಾಡ್ತಾರ್ರಿ. ನೀವು ಎಷ್ಟು ಆರ್ಡರ್ ತಗೋತೀರಿ ಕಡಿಮೆ ಅಂದ್ರೆ? ನಾವ್ ಎಷ್ಟು ಆರ್ಡರ್ ಬಂದ್ರು ಹಂಗ್ ಮಾಡ್ತೀವ್ರಿ ಸರ್. ಒಂದ್ 50 ಬಂದ್ರು ಮಾಡ್ತೀರಿ, 10 ಬಂದ್ರು ಮಾಡ್ತೀರಿ. ಈಗ ಹೊರಗ್ರಿ 8 ರೂಪಾಯಿ ಕೊಂದ್ ಕೊಡ್ತಾರ್ರಿ, ಅವ್ರು ಮಾಡೋರು 5 ರೂಪಾಯಿ ಕೊಂದ್ ಕೊಡ್ತಾರ್ರಿ. 5 ರೂಪಾಯಿ ಕೊಂದ್ ಕೊಡಿದ್ರೆ ನಮಗ್ 1 ರೂಪಾಯಿ ಸಿಕ್ಕ್ರೆ ನಮ್ಗೆ ಏನ್ ಕೆಟ್ಟೈತ್ರಿ ಸರ್. ಹಾ ರೀ, ಹಿಂಗ್ರಿ ಲಾಭ ಸಂಘಕ್ಕೂ ಲಾಭ. ಹಾ ಅವ್ರಿಗೂ ಲಾಭ ರೀ, ಸಂಘಕ್ಕೂ ಲಾಭ ರೀ ಸರ್. ಹಿಂಗಾಗಿ ಅವ್ರು ನಾವು ಬೆಳೆಸೋ ಪ್ರಯತ್ನ ಮಾಡ್ತೀವಿ. ಅದು ಹೆಂಗ್ ರೇಟ್ ಅದ? ಅದು ಚಪಾತಿ 10 ರೂಪಾಯಿ ಕೊಂದ್ರಿ ಸರ್. 10 ರೂಪಾಯಿ ಕೊಂದ್ ಬೇರೆ ಕಡೆ ಕೊಡ್ತಾರ್ರಿ, ಇವ್ರು ಇನ್ನೂ ಕಡಿಮೆ ಕೊಡ್ತಾರೆ ಸರ್. ಭಾಳ ಕ್ವಾಂಟಿಟಿ ಬಂತಂದ್ರೆ ಹಂಗೆ ಮಾಡ್ತಾರ್ರಿ. ಮತ್ತೆ ಈಗ ನಮ್ಮ ಫ್ರೆಂಡ್ಸ್ಗಳೆಲ್ಲ ನಾವು ಕುಡ್ಕೊಂಡು ಮೆಸ್ ಅದು ಮಾಡ್ತಾರ್ರಿ. ಮತ್ತೆ ಏನಾದ್ರು ಊಟ ಇದ್ರೆ ಅದನ್ನು ಆರ್ಡರ್ ಹಿಡಿದ್ರೆ ಅದನ್ನು ಮಾಡ್ತಾರೆ. ಸಂಕ್ರಮಣದೆಲ್ಲ ಮಾಡ್ತಾರೆ ಸರ್. ಮಾಲೇದಿ ಹಾ ಮಾಡಿಕೊಡ್ತಾರೆ ಸರ್. ಆರ್ಡರ್ ಬಂತಂದ್ರೆ ಮಾಡಿಕೊಡ್ತಾರೆ ಸರ್. ಫ್ರೆಶ್ ಮಾಡ್ಕೊಡ್ತಾರ್ರಿ. ಎಲ್ಲ ಆರ್ಗಾನಿಕ್ ಬೆಲ್ಲ ಎಲ್ಲ ಯೂಸ್ ಮಾಡ್ತಾರ್ರಿ, ತುಪ್ಪ ಎಲ್ಲ ಹಾಕಿ ಮಾಡ್ತಾರೆ ಸರ್. ಯಾಕಂದ್ರೆ ಈ ಪ್ರಶ್ನೆ ಅಂದ್ರೆ ಹಳ್ಳಿ ಒಳಗೆಲ್ಲ ತಾವೇ ಮಾಡ್ಕೋತಾರಲ್ಲ. ಹೌದು ಸರ್. ಅದಕ್ಕೆ ಇವ್ರಿಗೆ ಆರ್ಡರ್ ಎಲ್ಲಿದ್ದಾರೆ ಬರ್ತದ? ಹೌದು, ಅವ್ರು ಅಷ್ಟೊಳಗೆ ಮಾಡ್ಕೊಂಡ್ರಿ ಸರ್. ಯಾರಿಗೂ ಮಾಡ್ಕೊಟ್ಟು ಪುರ್ಸೊತ್ತಿಲ್ಲ ಸರ್. ಹಾ ರೀ, ಈ ಸದಾ ಹೊಲ್ದಾಗಿನವ್ರಿಗೂ ಮಾಡ್ಕೊಟ್ಟು ಪುರ್ಸೊತ್ತಿಲ್ಲ ರೀ. ಯಾಕಂದ್ರೆ ಅವರು ಮಾಡಿಸ್ಲಿಕ್ಕತ್ತಾರ, ಎಲ್ಲಾರು ಮಾಡಿಸ್ತಾ ಇದಾರ್ರಿ ಸರ್. ಹೌದ್ರಿ, ಟೈಮ್ ಇಲ್ಲ ಸರ್. ಮತ್ತೆ ಇವ್ರು ಮಾಡೋರು ಇದಾರಲ್ರಿ. ಹಾ ರೀ, ಮತ್ತೆ ಇವ್ರಿಗೊಂದು ಉದ್ಯೋಗ ಬೇಕಂತೇಳಿ ಕೆಲವು ಜನ ಮಾಡಿಸ್ತಿರ್ತಾರ್ರಿ. ಸಹಾಯ ಮಾಡ್ಬೇಕಂತ ಹೇಳ್ರಿ ಬುದ್ಧಿ. ಹೌದು ಸರ್. ಹಂಗ್ರಿ, ಈಗ ಆರ್ಡರ್ಸ್ ಅಂತ ತುಂಬಾ ಇದಾವ್ರಿ ಸರ್ ನಮ್ಮ ವರ್ಕರ್ಗೆಲ್ಲ ಸರ್. ಹೌದು ಸರ್. ಅಂದ್ರೆ ನಾವ್ ಯಾವ ಕೆಲಸ ಸಿಕ್ಕರು ಬಿಡಂಗಿಲ್ಲ ಸರ್, ಎಲ್ಲಾ ಕೆಲಸ ಮಾಡ್ತೇವ್ರಿ ಸರ್. ಮತ್ತೆ ಯಾವ ಚಟುವಟಿಕೆಗಳನ್ನ ಮಾಡ್ತೀರಿ? ಯಾವ ಚಟುವಟಿಕೆ ಅಂದ್ರೆ ಹೇಳಕಂಗಿಲ್ಲ ಸರ್, ಎಲ್ಲಾ ಮಾಡ್ತೇವ್ರಿ. ಮತ್ತೆ ನಾವು ಕಾರ್ಯಕ್ರಮಗಳು ಭಾಳ ಮಾಡ್ತೇವ್ರಿ ಸರ್. ಮಕ್ಕಳ ಬಾಲವಾಡಿದ್ ಮಾಡಂಗಿಲ್ಲ? ಮಕ್ಕಳ ಬಾಲವಾಡಿದ ನಾವು ಅದನ್ನ ಯಾವಾಗೂ ಮಾಡಿಲ್ರಿ ಸರ್. ನಾವು ಹೆಣ್ಣು ಮಕ್ಕಳ ಸಬಲೀಕರಣಗೋಸ್ಕರ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೇನೆ. ಹೆಣ್ಣು ಮಕ್ಕಳ ಸಬಲೀಕರಣಗೋಸ್ಕರ ಕಾರ್ಯಕ್ರಮಗಳು. ಈಗ ಲಾಸ್ಟ್ ಇದು ಶಿಕ್ಷಣ ಇಲಾಖೆ ಒಳಗೆ ಒಂದು ಕಾರ್ಯಕ್ರಮ ಬಂದೈತ್ರಿ. ಅದು ಹೆಣ್ಣು ಮಕ್ಕಳ ಸಬಲೀಕರಣಗೋಸ್ಕರ ಬಂದ್ರಿ. ಹೆಣ್ಣು ಮಕ್ಕಳು ಯಾವ್ದು ಶಾಲೆ ಬಿಡಬಾರ್ದ್ರಿ. ಹಾ ರೀ, ಅವಾಗೆಲ್ಲ ಪ್ರಚಾರ ಮಾಡ್ರಿ, ಅವಾಗೂ ಮಾಡಿದ್ರಿ, ಅವಾಗೂ ನನಗೆ ಅವಾರ್ಡ್ ಸಿಕ್ಕೈತ್ರಿ ಸರ್. ಅಂದ್ರೆ ಅದನ್ನ ಹೆಂಗ್ ಪ್ರಚಾರ? ಶಾಲೆ ಬಿಟ್ಟ ಮಕ್ಕಳನ್ನ ರೀ ಅವ್ರ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿ, ತಂದೆ ತಾಯಿ ಕನ್ವಿನ್ಸ್ ಮಾಡಿ ಮರಳಿ ಬಾ ಶಾಲೆಗೆ ಅಂತ ಹೇಳ್ರಿ. ನಾನೇ 22 ಹುಡುಗರನ್ನ ಕರ್ಕೊಂಡು ಹೋಗಿನಿ. ಹೌದು ಸರ್. 22 ಮರಳಿ ಬಾ ಶಾಲೆಗೆ ಅಂತ ತೋಟಕ್ಕೆ ಹೋಗಿನಿ, ಮನಿಗ್ ಹೋಗಿನಿ.
ರೀ. ಸರ್ ನಿಮಗೇನ್ ಗೊತ್ತಾಕ್ ನಮ್ಮ ಪರಿಸ್ಥಿತಿ ಏನ್ ಬೇಕಾದಿರ್ಲಿ ಹೌದೌದ್ರಿ ಹಠ ಮಾಡಿ ತಂದು ನಾ ಪ್ರಾಥಮಿಕ ಶಾಲೆ ಕಳ್ಸಿ. ಹೌದ್ರಿ. ಅಂದ್ರೆ ಒಂದ್ ಹೆಣ್ಣು ಮಗುರಿ ಒಂದ್ 7 ವರ್ಷ 8 ವರ್ಷ ಅಂದ್ರೆ ರೇಖಿ ಕೈಯಾಗ ಬಾಂಡೆ ತಿಕ್ಕುದ್ರಿ, ರೊಟ್ಟಿ ಮಾಡುದ, ಹಿಂಗ್ ಕಸ ಹೊಡಿದ ಕೆಲಸ ಮಾಡ್ತಾರೆ. ತಂದೆ ತಾಯಿ ಎಲ್ಲಾ ಕೆಲ್ಸಕ್ಕೆ ಹೋಗಿರ್ತಾರಿ. ಒಂದ್ ಮಗಲ್ಲಿ ಇನ್ನೊಂದ್ ಮಗ ಇರ್ತಾರೆ. ಫಸ್ಟ್ ಮಗು ಹೆಣ್ಣಾಗಿತ್ತು ಅಂದ್ರೆ ಇನ್ನೊಂದ್ ದಿನಾರ ತಮ್ಮನ ತಂಗಿನ ಹಡ್ದಿರಂದ್ರಿ ಎತ್ಕೊಂಡ್ ಹೋಗ ಆಕಿನ ಎತ್ಕೊಳಕಂತಾರ ಈ ಹೆಣ್ಣು ಮಗುನ್ರಿ ಸಾಲಿ ಬಿಡಿಸಿರ್ತಾರ್ರಿ. ಅದಕ್ಕಾಗಿ ನಮ್ದು ಶಿಕ್ಷಣ ಇಲಾಖೆದಾಗ ಏನ್ ಮಾಡ್ರಿ ಅಂದ್ರೆ ಆ ಮಗುನ್ ಜೊತೆಗೇನೆ ಈ ಮಗು ಸಾಲಿಗೆ ಬರ್ಬೇಕ್ರಿ. ಆ ತರ ವ್ಯವಸ್ಥೆ ಮಾಡಿದ್ರಿ ಸರ್. ಅಂದ್ರ ಮಗನ್ ಕರ್ಕೊಂಡ್ ಬರ್ಬೇಕು, ಮಗುನ್ ಕರ್ಕೊಂಡ್ ಬರ್ಬೇಕು. ಅಂದ್ರೆ ಅಲ್ಲಿ ಸಣ್ಣ ಮಗುನ್ ನೀವ್ ಅಲ್ಲಿ ನೋಡ್ಕೋತೀರಿ? ಅಲ್ಲ ನೋಡ್ಕೋಕಲ್ರಿ, ಅಲ್ಲಿ ಪ್ಲೇ ಗ್ರೂಪ್ ಅಂತ ಮಾಡಿದಾರಲ್ಲ ಸರ್. ಆ ಪ್ಲೇ ಗ್ರೂಪ್ ಆ ಮಗುನ್ ಹಾಕ್ಬೇಕ್ರಿ, ಆ ಮಗುನು ಸಾಲಿ ಕಲಿಬೇಕ್ರಿ. ಒಳ್ಳೇದಿದೆ. ಯಾಕಂದ್ರೆ ಅಲ್ಲಿ ಫುಡ್ನು ಈಗ ಸಾಲಿಯಾಗ ಕೊಡತಾರ್ರಿ. ಕೊಡೋದ್ರಿಂದ ಏನಾಕತಿ ತಂದೆ ತಾಯಿಗೆ ಅನುಕೂಲ್ರಿ, ಈ ಹೆಣ್ಮಗು ಸಾಲಿನೂ ಕಲಿತೈತ್ರಿ ಸರ್. ಹಿಂಗ ಏನೂ ಇಲ್ಲ ಅಂದ್ರೆ ನಾನು 100 ಜನ ಹೆಣ್ಮಕ್ಳು ನನ್ನ ಶಾಲೆಗೆ ಸೇರಿಸಿದ್ರಿ ಸರ್. ಇದು ಒಂದು 10 ವರ್ಷದ ಹಿಂದಿನ ಕಾರ್ಯಕ್ರಮ ಸರ್ ಇದು. ಈಗ ನಾವ್ ಹೆಣ್ಮಕ್ಳು ಜಾಸ್ತಿ ಅಂದ್ರೆ ಹೆಣ್ಣು ಮಕ್ಕಳ್ರಿ, ನೊಂದ ಬಂದ ಹೆಣ್ಮಕ್ಳಿಗೆ ಸಲುವಾಗಿನ ರೀ ನಾನು ಕೆಲಸ ಮಾಡ್ತೀನಿ ಸರ್. ಇವಾಗ ನೀವು ಇಷ್ಟೆಲ್ಲ ಮಾಡ್ತೀರಿ, ನಿಮ್ಗೆ ಜನರು ನಿಮ್ಮನ್ನು ಗುರುತಿಸ್ತಾರೆ. ಹಾ ಸರ್. ಅಂದ್ರೆ ನಿಮ್ಗ ಜನರ ಪ್ರತಿಕ್ರಿಯೆ ಬಹಳ ಚಲೋದ ಅಂತೀರಿ? ಹಾ, ಪ್ರತಿಕ್ರಿಯೆ ಐತ್ರಿ ಸರ್. ಅಂದ್ರೆ ಇದ್ರೊಳಗೆ ಯಾವುದೇ ನೋವುಗಳನ್ನ ನೀವೇನು ಅನುಭವಿಸಿಲ್ಲ? ನೋವುಗಳು ಅನುಭವಿಸಿದ್ರೆ ಬರುವಣರಿ ಸರ್, ನೋವುಗಳು ಬರುವಣರಿ. ಈ ಸದದಾಗ ನಾವ್ ಏನಾರ ಕಾರ್ಯಕ್ರಮ ಮಾಡಾಕೋದು ಹೋದ್ರೆ ಏನಾರ ಮಾಡಕ್ ಹೋದ್ರ ರೀ, ಯಾಕಂದ್ರೆ ನಮ್ ಕಡೆ ದುಡ್ಡು ಇರಂಗಿಲ್ರಿ. ನಾವ್ ಕೆಲವು ಮಂದಿ ಕಡೆ ನಾವು ಕೇಳ್ಬೇಕಾಗ್ತೈತ್ರಿ. ಕೇಳೋದಾಗ್ರು ಅವಾಗ ಇಂದ ಬಾ ನಾಳೆ ಬಾ ಅಂತಾರ, ಅವಾಗ ಒಂದ್ಸಲ ನಾವ್ ಫೀಲಿಂಗ್ ಆಗ್ತಿರ್ತೈತ್ರಿ. ಕೆಲವು ಏನ್ ಮಾಡ್ತೀವ್ರಿ, ನಾವ ಯಾರ ಕಡೆ ಕೇಳುದಪ್ಪ ಅಂದ್ರೆ ಇದ್ದಷ್ಟು ಸೋರ್ಸ್ ಒಳಗ ನಾವ ಕಾರ್ಯಕ್ರಮಗಳು ಮಾಡುವಂತ ಪ್ರಸಂಗಗಳು ಬರ್ತಾವ. ಬಹಳ ಸಲ ಬಂದಿದಾವ್ರಿ ಸರ್, ಬಾಳ ಬರ್ತಾವ್ರಿ ಸರ್, ಬಾಳ ಬರ್ತಾವ್ರಿ. ಹಂಗೇನ್ ಮಾಡ್ತೇವ್ರಿ, ನಾ ಹೆಚ್ಚು ಇಲಾಖೆಗಳ ಕಾರ್ಯಕ್ರಮ, ಇಲಾಖೆದಾಗ ದುಡ್ಡು ಕಡಿಮೆ ಇರ್ತೈತ್ರಿ, ಕೆಲಸ ಜಾಸ್ತಿ ಮಾಡ್ಬೇಕಾಕೈತ್ರಿ. ಅಂತ ಟೈಮ್ದಾಗು ನಾವು ನಮ್ಮ ಕೈಲಿಂದನು ಎಷ್ಟೋ ದುಡ್ಡು ಹಾಕ್ರಿ, ನಾವು ಬಹಳ ಕೆಲಸ ಮಾಡಿದ್ವಿ. ನೀವು ಕೈಯಿಂದ ದುಡ್ಡು ಹಾಕ್ತಿರ್ಲ, ಹಾ ರೀ. ಅವಾಗ ಅವ್ರವ್ರಿಗೆಲ್ಲಾರು ಗಂಡಂದ್ರ ಇರ್ತಾರ. ಈಗ ನಿಮ್ದೇ ಉದಾಹರಣೆ, ಅತ್ತಿ ಮಾವೆಲ್ಲ ಸಹಕಾರ ಕೊಡ್ತಾರ ಸರ್. ನನಗ್ ಸಹಕಾರ ಅಂದ್ರೆ ನಮ್ಮ ಯಜಮಾನ್ರ ಅವ್ರನ್ನ ನಾವು ಕುಡ್ಕೊಂಡನೆ NGO ನಡೆಸೋದ್ರಿಂದ ನಮ್ಮ ಮನೆಯವರು ನಂಗೆ ಎಲ್ಲಾ ತರ ಸಹಕಾರ ಮಾಡ್ತಾರೆ. ಅವ್ರು ಬಸನಾಯ್ಕ ನಾಯ್ಕ ಅಂತ ಹೇಳ್ರಿ. ಹಾ ರೀ. ಅವ್ರು MSW ಆಗೈತ್ರಿ. MSW ಎಲ್ಲಿ ಮಾಡಿದ್ರ ಅವರು? ಅವ್ರು ಮಂಗಳೂರು ಯೂನಿವರ್ಸಿಟಿ ಒಳಗೆ ಮಾಡಿದಾರೆ. ಮಂಗಳೂರು ಯೂನಿವರ್ಸಿಟಿ ಒಳಗೆ ಮಾಡಿದ್ರು ಅವ್ರು. ಹೌದ್ರಿ. ಈಗನೆಲ್ಲ ನಮ್ಮ ಸೆಂಟರ್ ಅವರ ನೋಡ್ಕೋತಾರೆ. ಅವ್ರೇನ್ ನಿಮ್ಮ ಬಳಗದೊಳಗೆ ಮಾಡ್ಕೊಂಡ್ರೆ ಹೊರಗಿನವ್ರು? ಇಲ್ರಿ, ಹೊರಗಿನವ್ರು ಸರ್. ನಾವು ಹೊರಗಿನವ್ರು. ಅವ್ರ ಬಗ್ಗೆ ಮಾತಾಡ್ರಿ ಸ್ವಲ್ಪ. ತುಂಬಾ ಒಳ್ಳೆ ವ್ಯಕ್ತಿ ರೀ ಸರ್. ಹಾ ರೀ. ಒಂದು ಗಾಡ್ ಫಾದರ್ ಇದ್ದಂಗ್ರಿ. ಎಲ್ಲಾ ತರ ನನಗೆ ಹೆಲ್ಪ್ ಮಾಡ್ತಾರೆ ಸರ್. ನಿಮಗೆ ಹೆಲ್ಪ್ ಮಾಡ್ತಾರೆ ಸರ್. ಅಂದ್ರೆ ಇಬ್ರು ಒಂದೇ ಹಾದಿ ಒಳಗಿದ್ದೀರಿ? ಒಂದೇ ಹಾದಿ ಒಳಗಿದ್ದೀರಿ. ಅಂದ್ರೆ ನಿಮ್ ನೋವು ಅವ್ರಿಗೆ ಮೊದ್ಲೇ ಗೊತ್ತಿರ್ತದೆ, ಹಿಂಗ ಪರಿಸ್ಥಿತಿಗಳು ಬರ್ತಾವ. ಹೌದ್ರಿ. ಯಾಕಂದ್ರೆ MSW ಮಾಡ್ಯಾರಲ್ಲ ಅವರು. ಹೌದೌದ್ರಿ. ನಾವ್ ಇಬ್ರು ಕೂಡ ಕೆಲಸ ಮಾಡ್ತೇವ್ರಿ ಸರ್. ಇಬ್ರು ಕೂಡ ಮಾಡ್ತೇವ್ರಿ. 3 ಮಕ್ಳು ಇದಾವ್ರಿ ನಮಗ್ರಿ. ಹುಡುಗರ ಬಗ್ಗೆ 2 ಹೆಣ್ಣು ಮಕ್ಳು ಇದಾವ್ರಿ ಸರ್, 1 ಗಂಡು ಮಗು ಇದಾರಿ. ಅವರು ಆಲ್ರೆಡಿ ಈಗ ಭರತನಾಟ್ಯನು ಎಲ್ಲ ನಮ್ಮ ಅಮ್ಮಾಜಿ ಕಡೆನ ಕಲ್ತಾರ್ರಿ. ಭರತನಾಟ್ಯ ನಮ್ಮ ಇವ್ರ ರಜನಿ ಜಿರಿಯಾಳ ಅವ್ರ ಕಡೆನ ಕಲ್ತಾರ. ಅವರು ಒಂಥರ ನಮ್ ಗುರುನ ಇದ್ದಂಗನ ರೀ. ಅನುಪಾ ಕೌಶಿಕ್ ಇದ್ದಾರೆ. ಹೌದೌದ್ರಿ. ಅದ್ರೇ ಡಾಕ್ಟರ್ ಸುಸಿ ಇದ್ದಾರೆ. ಹೌದ್ರಿ. ಈಗ ನಮ್ಮ ಸಂಸ್ಥೆಯಲ್ಲಿ ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದೇವ್ರಿ ಸರ್. ನೀವು ತೆಗಿಬೇಕಲ್ಲ, ಓಪನ್ ಮಾಡಿದೇವ್ರಿ ಸರ್ ನಾವು. ಅದ್ರ ಬಗ್ಗೆ ಮಾತಾಡಿ. ಹಾ ರೀ. ಅದ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮಕ್ಕಳೆಲ್ಲ ಬರ್ತಾರ್ರಿ. ಮತ್ತೆ ಫೀಸ್ ಎಲ್ಲ ನಾವು ಕಡಿಮೆ ಇಟ್ಟಿರ್ತೇವ್ರಿ ಸರ್. ಹೊರಗೆ 1000 ಇದ್ರೆ ನಾವು 300-400 ಇಟ್ಟಿರ್ತೇವ್ರಿ. ಕೊಡ್ಲಿಕ್ಕೆ ಆಗ್ಬೇಕಲ್ಲ. ನನಗೇನ್ರಿ ಸರ, ಎಲ್ಲಾ ಹೆಣ್ಮಕ್ಳಾತ್ರಿ ಮಕ್ಕಳಾತ್ರಿ ಎಲ್ಲರಿಗೂ ಸಿಗ್ಬೇಕ್ರಿ, ಬಡವರಿಗೂ ಸಿಗ್ಬೇಕ್ರಿ, ಅಂತಸ್ತಿನವ್ರು ಅಲ್ಲಿ ಹೋಗ್ಲಲ್ಲ. ಹೌದು ಸರ್. 1000 ಕೊಡೋರು ಅಲ್ಲಿ ಹೋಗ್ಲಿ, 300 ಕೊಡೋರು ಇಲ್ಲಿ ಬರ್ಲಿ. ಹೌದು ಸರ್. ಅವ್ರು 1000 ಕೊಡೋರು ಅಲ್ಲಿ ಇರ್ತಾರಲ್ಲ, ಅಲ್ಲಿ ಬಿಟ್ಟಲ್ಲ ಇಲ್ಲೇ ಬರತ್ತಾರ ಸರ್. ಹೌದೇನ? ಅಂದ್ರೆ ಕಲ್ಸದ ಮೇಲೆ ಹೋಗ್ತದ. ಹೌದು ಸರ್. ಅದಕ್ಕೆ ಗುರುಗಳು ಯಾರಿದ್ದಾರೆ ಅಲ್ಲಿ? ಅಲ್ಲಿ ಒಬ್ಬರ ಸರ್ ಇದಾರಿ, ಇರ್ಪಣ್ಣ ಅಂತ ಒಬ್ರು ಸರ್ ಇದಾರ್ರಿ. ಪ್ರತೀಕ್ಷಾ ಹಿರೇಮಠ ಅಂತ ಬಂದಾರ ಅಲ್ಲಿ ಗೋಕಾಕ್ನೊಳಗ. ಹೌದೇನ್ರಿ? ಭರತನಾಟ್ಯ ಕಲಾವಿದನೇ ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ನಮ್ಮ ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಸರ್. ಯಕ್ಷಗಾನನು ಮಾಡ್ತಾರ್ರಿ. ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾ ಇರ್ತೀವಿ ಸರ್. ಅವ್ರಿಗೆಲ್ಲ ಅವಾರ್ಡ್ ಎಲ್ಲ ಕೊಟ್ಟಿದಾರ್ರಿ. ಮತ್ತೆ ಇವಾಗ ಪಿಕ್ನಿಕ್ಗಳ ಬಗ್ಗೆ ಮಾತಾಡ್ರಿ. ಹೊರಗಡೆ ಪ್ರವಾಸ ಅಂತ ಹೋಗ್ತದೆ, ಅದ್ರ ಬಗ್ಗೆ ಮಾತಾಡ್ರಿ. ಈಗ ಹೊರಗಡೆ ಪ್ರವಾಸ ಅಂದ್ರೆ ರೀ, ನಾವಂತೆ ಸಪ್ರೇಟ್ ಆಗಿ ನಮ್ಮ ಫ್ಯಾಮಿಲಿದಿಂದ ಏನ್ ಹೋಗಂಗಿಲ್ರಿ ಸರ್. ಈಗ ನಮ್ಮ ತರಬೇತಿ ಕೇಂದ್ರದಾಗ ಒಂದು ತರಬೇತಿ ಮುಗಿತಂದ್ರೆ ಏನ್ ಗೊತ್ತೈತೇನ್ರಿ, ಅವ್ರು ನಾವು ಪಿಕ್ನಿಕ್ ಕರ್ಕೊಂಡು ಹೋಗ್ತೀವಿ. ಅದ್ರ ಬಗ್ಗೆ ಅದು ಕಂಪಲ್ಸರಿ ಇರ್ತದಲ್ಲ? ಕಂಪಲ್ಸರಿ ಇರ್ತೈತ್ರಿ. ಅಂದ್ರೆ ಏನ್ರಿ, ಕೆಲವು ಹೆಣ್ಮಕ್ಳಿಗೆ ಹೊರಗೆ ಹೋಗಕ್ ಆಗಂಗಿಲ್ರಿ. ಈ ನೆವದಿಂದ ರೀ ಪಿಕ್ನಿಕ್ ಅಂತೇಳಿ ಒನ್ ಡೇ ನಾವು ಹೋಗಿರ್ತೇವ್ರಿ ಸರ್. ಒನ್ ಡೇ ಹೋಗಿರ್ತೇವ್ರಿ. ಎಲ್ಲ ಫ್ಯಾಕ್ಟ್ರಿಗಳೆಲ್ಲ ವಿಸಿಟ್ ಮಾಡಿಸ್ತೇವ್ರಿ ಅವ್ರಿಗೆ. ಮತ್ತೆ ಹಿಂಗ ಪ್ರೇಕ್ಷಣಿಕ ಸ್ಥಳ ಇರ್ತಾವಲ್ರಿ, ಅವನ್ನೆಲ್ಲ ನೋಡ್ತೇವ್ರಿ. ಬರ್ಬೇಕಾದ್ರೆ ಮತ್ತೆ ಎಷ್ಟು ಜನ ಇರ್ತಾರ ಒನ್ ಡೇ ಹೋಗ್ಬೇಕಾದ್ರೆ ನಿಮ್ ಜೊತೆ? ಒನ್ ಡೇ ಹೋಗ್ಬೇಕಂದ್ರ ಒಂದು 50 ಜನ ರೀ, 30 ಜನ ರೀ. 50 ಜನ ಅಂದ್ರೆ ಮಾಡಿರ್ತೇವ್ರಿ ಸರ್.
ಹಾ ರೀ ಎಲ್ಲಾರು ಸೇರಿನ ಅದನ್ನ ಎಲ್ಲ ದುಡ್ಡು ಊಟ ಕಟ್ಕೊಂಡು ಇದನ್ನ ಕಟ್ಕೊಂಡು ಎಲ್ಲಾರು ಒಂದೊಂದ್ ತರ ರೀ ಮಾಡ್ಕೊಂಡ್ ಬಂದಿರ್ತೇವ್ರಿ ಹೀಗೇನಾರು ನಾವು ಕಾರ್ಯಕ್ರಮ ಮಾಡ್ಬೇಕಾದ್ರು ಎಲ್ಲಾರು ಒಂದೊಂದು ನೀವು ಹಂಚಿರ್ತೀರಿ. ಹಾ ಎಲ್ಲಾರ್ಗು ಒಂದೊಂದ್ ಹಚ್ಚಿದ್ವಿ. ಒಬ್ರು ರೊಟ್ಟಿ ಮಾಡ್ಕೊಂಡ್ ಬರೋದ್ರಿ, ಒಬ್ರು ಮೊಸರು, ಒಬ್ರು ಚಟ್ನಿ, ಹಿಂಗೆಲ್ಲಾ ಒಂದೊಂದ್ ತರದ ಮಾಡ್ಕೊಂಡ್ ಬಂದರೆ ಇದನ್ನ ಮಾಡ್ತೇವೆ. ಪಿಕ್ನಿಕ್ ತರ ಹೋಗಿ ಒಟ್ಟು ಒಂದೊಂದ್ ಬ್ಯಾಚ್ಗೆಲ್ಲ ನಾವೆಲ್ಲಾ ಎಂಜಾಯ್ಮೆಂಟ್ ಮಾಡ್ತೇವ್ರಿ. ಅಲ್ಲೆಲ್ಲ ಹೋದಾಗ ಮನೋರಂಜನೆನೂ ಮಾಡ್ತೀವಿ. ಹಾ ಮನೋರಂಜನೆ ಮಾಡ್ತೇವ್ರಿ. ಅವ್ರಿಗೆಲ್ಲ ಮ್ಯೂಸಿಕಲ್ ಚೇರ್ ಆಡೋದು, ಡ್ಯಾನ್ಸ್ ಆಡೋದ್ರಿ. ಹಾ ರೀ ಹೆಣ್ಮಕ್ಳಿಗೆ ಒಂಥರ ಉತ್ತೇಜನ ಆಗುವಂತ ಮನೋರಂಜನೆ ಬೇಕಲ್ಲ, ಬೇಕು ಸರ್, ಬೇಕು. ಅದರಿಂದ ಏನು ಒಂದು ದೇಹಕ್ಕೆ ಒಂದೇನು ಉತ್ಸಾಹ ಹೌದು ಬರ್ತಾರೆ ಸರ್, ಒಂದು ಚೇತನ ಬರ್ತದೆ. ಹೌದು ಸರ್, ಹೌದು ಸರ್, ಬರ್ತಾರೆ ಸರ್. ಆಕೆ ನಮ್ ಕುವೆಂಪು ಅವ್ರು ಹೇಳ್ತಾರೆ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಹೌದೌದು ಸರ್, ಹೌದೌದು ಸರ್. ಒಂದು ನಮಗೊಂದು ಹೊಸ ಉತ್ಸಾಹ, ಹೊಸ ಚೇತನ ಬರಬೇಕಾದ್ರೆ ಮನೋರಂಜನೆ ಕಾರ್ಯಕ್ರಮ ಬೇಕು ಸರ್, ಬೇಕು. ಆಮೇಲೆ ಯಾರ್ಯಾರ ಹತ್ರ ಏನೇನ್ ಕಲೆ ಅನ್ನೋದು ಅವಾಗ ಹೊರ ಬೀಳ್ತದೆ. ಹೌದು ಗೊತ್ತಾಕೈತಿ ಸರ್, ಗೊತ್ತಾಗಂಗಿಲ್ರಿ. ಹೌದ್ರಿ, ಮತ್ತ ಆ ಕಲೆಯನ್ನ ವ್ಯಕ್ತಪಡಿಸಾಕ್ರಿ ಅವ್ರಿಗೆ ವೇದಿಕೆ ಸಿಕ್ಕಿರಂಗಿಲ್ರಿ. ಈಗ ನಾವೆಲ್ಲ ಇಲ್ಲಿ ಹೆಣ್ಮಕ್ಳನ್ನ ಇರುದ್ರಿಂದ ರೀ ಅವ್ರಿಗೆ ಏನೂ ರೀ ನಾಚಿಕೆ ಮುಜುಗುರೆಲ್ಲ ಬಿಟ್ರಿ ಅವ್ರ ತಮ್ಮ ಒಳಗಿಂದ ಏನ್ ಮಾಡ್ತಾರೆ. ಹಾ ಶಿಕ್ಷಣ ಜಾಗೃತಿಗಾಗಿ ಯಾವ ವಿಷಯವನ್ನು ಮುಚ್ಚಿಡಬಾರ್ದು. ಹೌದು ಸರ್, ಹೌದು. ನಮ್ಮ ಆರೋಗ್ಯ ದೃಷ್ಟಿಯಿಂದ ಹೌದೌದು ಸರ್, ಹೌದ್ರಿ. ಆಮೇಲೆ ನಮ್ದೊಂದು ಒಳ್ಳೆ ಬದುಕಿಗಾಗಿ ಯಾವ ವಿಷಯವನ್ನು ಮುಚ್ಚಿಡಬಾರ್ದು. ಹೌದು, ಮುಚ್ಚಿಡಬಾರ್ದು. ನಾವು ಅದನ್ನ ಇನ್ನೊಬ್ಬರ ಮುಂದೆ ಹೇಳಿದಾಗ ನಮ್ಗೆ ಉತ್ತರ ಸಿಗ್ತದೆ. ಹೌದೌದು ಸರ್, ಸಮಸ್ಯೆ ಪರಿಹಾರ. ಹೌದೌದು ಸರ್, ಹೌದಲ್ಲ, ನಮಗೊಂದು ಆದರ್ಶ, ನಮಗೊಂದು ಬದುಕಲಿಕ್ಕೆ ನಮ್ಗೆ ಅವಕಾಶ ಆಗ್ತದೆ. ಹೌದೌದು ಸರ್, ಹೌದೌದು ಸರ್, ಹೌದು. ಖುಷಿಯಿಂದ ಇರ್ತಾರ್ರಿ, ಒಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರ್ರಿ ಸರ್. ಇವಾಗ ನೀವೆಲ್ಲ ನೀವು ಗೋಕಾಕ್ ನಿಂದ ಬರ್ತೀರಿ. ಹಾ, ಗೋಕಾಕ್ ಕರ್ದಂಟಿನ ಬಗ್ಗೆ ಮಾತಾಡ್ರಿಲ್ಲ. ಗೋಕಾಕ್ ಕರ್ದಂಟೆ ಅಂತ ಎಲ್ಲಾರು ಕೇಳಿದಂಗ್ರಿ ಸರ್, ಜಗತ್ ಪ್ರಸಿದ್ಧನ ಆಗಿದ್ರಿ ಸರ್. ಜಗತ್ ಪ್ರಸಿದ್ಧ ಆಗಿದೆ. ನಿಜವಾಗ್ಲೂ ನೀವು ಯಾವ್ರ ಗೋಕಾಕದವ್ರ ಅಂತ ಹೇಳಕ್ ಒಂದ್ಸಲ ನಮ್ಗೆ ಹೆಮ್ಮೆ ರೀ ಸರ್. ಹೆಮ್ಮೆ ಅಲ್ಲ? ಹಾ, ಹೆಮ್ಮೆ ಸರ್. ಗೋಕಾಕ್ ಒಂದ್ ಕರ್ದಂಟು, ಒಂದ್ ಫಾಲ್ಸ್. ಹಾ, ಗೋಕಾಕ್ರಿ ಕರ್ದಂಟೆ, ಮಹಾಲಕ್ಷ್ಮಿ ದೇವಸ್ಥಾನ. ಹಾ, ದೇವಸ್ಥಾನ ಅಂತೀರಿ. ಈ ಸಲ ಅಂತೀರಿ ತುಂಬಾ ಬದಲಾವಣೆ ಮಾಡಿದ್ದಾರೆ ಸರ್. ಜಾತ್ರೆ, ದೊಡ್ಡ ಜಾತ್ರೆ ಐತಿ ಸರ್, ತುಂಬಾ ವಿಜೃಂಭಣೆ ಆಯ್ತು ಸರ್. ಆಮೇಲೆ ನೀವು ಅಡಿಗೆ ತರಬೇತಿ ಏನ್ ಕೊಡ್ತೀರೇನ? ಅಡಿಗೆ ತರಬೇತಿ ಅಂತ ಹಂಗೆ ಕೊಡಂಗಿಲ್ರಿ ಸರ್, ಕಾಂಪಿಟೇಷನ್ ಇಟ್ಟಿರ್ತೇವ್ರಿ ಸರ್ ನಾವು. ಕಾಂಪಿಟೇಷನ್ ಬಗ್ಗೆ ಹಾ ರೀ, ಕಾಂಪಿಟೇಷನ್ ಅಂದ್ರೆ ರೀ ನಮ್ಗ ಈಗಿನ ಅಡಿಗೆಗಳು ಬೇಡ್ರಿ, ಹೌದು, ಹಿಂದಿನ ಅಡಿಗೆಗಳು ಬೇಕ್ರಿ ನಮ್ಗೆ. ಅವೇ ಬೇಕಲ್ಲ. ಯಾಕಂದ್ರೆ ಸುರುಳಿ ಹೊರಗ್ರಿ, ಕರ್ಚಿಕಾಯಿ ರೀ, ಹುರಕ್ಕಿ ಹೋಳಿಗ್ರಿ, ಎಳ್ಳಚ್ಚಿದ ಹೋಳಿಗ್ರಿ, ಇವೆಲ್ಲ ರೀ ಮರೆ ಆಗ್ತಾ ಇದೀವ್ರಿ ಸರ್ ಈಗ. ಹೌದೌದು. ಹಾ ರೀ, ಇವ್ನ ಏನ್ ಮಾಡ್ತೇವ್ರಿ, ಇವಕ್ಕೆಲ್ಲ ನಾವು ಕಾಂಪಿಟೇಷನ್ಗಳು ಇಟ್ಟಿರ್ತೇವ್ರಿ. ಮತ್ತೇನ್ ಗೋಧಿ ಹುಗ್ಗಿ, ನವಣಿ ಹುಗ್ಗಿರಿ, ಅದ ಗೌಲಿ ಎಲ್ಲ ಮಾಡ್ತಾರಲ್ರಿ, ಗೌಲಿ, ಮುರುಗಿ, ಮುರಿಗಿರಿ, ಅವೆಲ್ಲ ಬೀಜ ಅಂತ. ಹೌದೌದು ಸರ್, ಬಹಳ ಒಳಗಿದೆ. ಹೌದೌದು ಸರ್, ಅದನ್ನೆಲ್ಲ ಮಾಡೋದು. ಮಾಡೋದು ಅಂದ್ರೆ ನಿಮ್ದು ಬಿಸಿಲು ನಾಡಲ್ಲ. ಹೌದೌದು ಸರ್. ಬೇಸಿಗೆ ಬತ್ತಂದ್ರ ಸ್ವಲ್ಪ 1 kg ಅದ ಹಿಟ್ಟೆಲ್ಲ ನಾದ್ಕೊಂಡ್ರಿ ಆರಾಮ್ ಮಾಡಬಹುದಲ್ಲ, ಮಾಡ್ಕೋದ್ರಿ. ಮತ್ ನೀವು ಗೆಳತಿಯರು ಕೂಡ ಮಾತಾಡ್ಕೋತ ಮಾಡಬಹುದು. ಹೌದ್ರಿ, ಕೆಲವು ಜನ ಹೆಣ್ಮಕ್ಳು ಸಂಡಿಗೆ ಮಾಡ್ತಾರ್ರಿ, ಹಪ್ಪಳ ಮಾಡ್ತಾರ್ರಿ, ಮೊಸರುಗಾಯಿ ಅಂತೆಲ್ಲ ಮಾಡ್ತಿರ್ತಾರ್ರಿ. ಹಾ ರೀ, ಈ ತರ ಎಲ್ಲ ಮಾಡ್ತಾ ಇರ್ತಾರೆ ಸರ್. ಮತ್ತೆಲ್ಲ ಕೆಲವು ಜನ ರೊಟ್ಟಿ ಮಾಡೋದ್ರಿ, ಮತ್ತು ಉದ್ದಿನ ಬೇಳೆದ ಹಪ್ಪಳ ಮಾಡೋದ್ರಿ, ಈ ತರ ಎಲ್ಲ ತಿಂಡಿಗಳು ಮಾಡ್ತಾರೆ. ಅದೇ ರೀತಿ ಮಾರುಕಟ್ಟೆನೂ ಅದ. ಮಾರುಕಟ್ಟೆಗೇನು ಕಡಿಮೆ ಇಲ್ಲ ಸರ್, ಯಾಕಂದ್ರೆ ಮಾಡೋರ ಕಡಿಮೆ ಇದಾರೆ. ಮಾಡೋರೇ ಕಡಿಮೆ. ಮಾರುಕಟ್ಟೆ ಯಾಕಂದ್ರೆ ಎಲ್ಲರೂ ಬೀಜಿ ರೀ ಈಗ. ಎಲ್ಲಾರು ಈಗ ನೋಡ್ರಿ, ಒಂದ್ ಮನಿ ಒಳಗ್ರಿ ಹೋಗಿ ಹೆಂಡತಿನೂ ಕೆಲ್ಸಕ್ಕೆ ಹೋಗ್ಕಾಡ್ರಿ, ಗಂಡನೂ ಕೆಲ್ಸಕ್ಕೆ ಹೋಗ್ಕಾಡ್ರಿ, ಮಕ್ಕಳು ಅವ್ರ ಪಾಡಿಗೆ ಅವರು ಸ್ಕೂಲ್ಗೆ ಹೋಗಿ ಬೀಜಾಗಿರ್ತಾರ್ರಿ. ಯಾಕಂದ್ರೆ ಅವ್ರು ಮಾಡ್ಕೊಂಡ್ ತಿನ್ನಕ್ ಟೈಮ್ ಇಲ್ರಿ ಸರ್, ಆಟೋಮೆಟಿಕ್ಲಿ ಬರ್ಬೇಕ್ರಿ. ಮತ್ತೆ ಯಾರು ಕ್ವಾಲಿಟಿ ಚೆನ್ನಾಗಿ ಮಾಡ್ತಾರಲ್ರಿ ಅವ್ರ ಕಡೆ ಜನ ಬರ್ತಾರ ಸರ್. ಎಲ್ಲಿ ಹೋದ್ರು ದುಡ್ಡು ಹೆಚ್ಚಾಗಿ ಕೊಡ್ಬೇಕಾಗ್ತದ. ದುಡ್ಡು ಹೆಚ್ಚಾಗ್ಬೇಕ್ರಿ. ಮತ್ತೆ ಅದ್ರ ಜೊತೆಗೆ ನೀವ್ ಎಲ್ಲಿ ಹೋದ್ರು ಎಲ್ಲ ರೇಟ್ ಹೆಚ್ಚಾಗ್ಯಾವು. ಅದ್ರ ಜೊತೆಗೆ ಏನ್ ಮಾಡ್ಬೇಕ್ರಿ, ಆರ್ಗಾನಿಕ್ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು ಸರ್. ಆಯಿಲ್ ಹಿಡ್ಕೊಂಡ್ರಿ, ಮತ್ತ ಬೆಲ್ಲಗಳು ಹಿಡ್ಕೊಂಡ್ರಿ, ಆರೋಗ್ಯ ದೃಷ್ಟಿ ಅಲ್ಲಿ ಜಾಗ ಎಲ್ಲ ಕ್ಲೀನ್ ಎಲ್ಲ ಇರ್ಬೇಕು ಸರ್. ಹಾ ರೀ, ಇದನ್ನೆಲ್ಲ ನಾವು ಮೇಂಟೈನ್ ಮಾಡೋದ್ರಿಂದ ರೀ ನಮ್ಗೆ ಗ್ರಾಹಕರನ್ನು ಚೆನ್ನಾಗಿ ಬರ್ತಾರೆ ಸರ್. ಇನ್ನು ಒಟ್ಟಾರೆ ನಾವು ಪ್ರಶಸ್ತಿಗಳ ಬಗ್ಗೆ ಮಾತಾಡೋಣ ಸರ್. ನಿಮ್ಗೆ ಯಾವ್ಯಾವ ಪ್ರಶಸ್ತಿಗಳು ಬಂದಾವು? ಸರ್, ನನಗೆ ಜಿಲ್ಲಾ ಯುವ ಪ್ರಶಸ್ತಿ ಅಂತಾನು ಕೊಟ್ಟಿದ್ದಾರೆ ಸರ್. ಅದು ಯಾರು ಕೊಟ್ರು? ಯುವಜನ ಸೇವಾ ಇಲಾಖೆ ಮತ್ತು ಕ್ರೀಡಾ ಇಲಾಖೆ ಕೊಟ್ಟೈತ್ರಿ, ನನಗೆ ವೈಯಕ್ತಿಕ ಕೊಟ್ಟಿದ್ರಿ. 2010 ರಾಜ್ಯ ಯುವ ಪ್ರಶಸ್ತಿ ಅಂತ ಹೇಳ್ರಿ, ನಮ್ಮ ಸಂಘ ಮಾಡುವಂತ ಕಾರ್ಯಗಳನ್ನು ನೋಡ್ರಿ, ನಾವು ಚಟುವಟಿಕೆ ನೀವು ಬ್ರಹ್ಮಲಿಂಗೇಶ್ವರ ಯುವತಿ ಮಂಡಳ ಚಟುವಟಿಕೆಗಳ ಮೇಲೆ ಚಟುವಟಿಕೆ ಮೇಲೆ ಕೊಟ್ಟಿದ್ದಾರೆ ಸರ್. ಹಾ ರೀ, ಅವಾಗ ಅಪ್ಪಚ್ಚು ರಂಜನ್ ಅವರು ನಮ್ಮ ಇದ್ರಿ, ಅವರು ಮಿನಿಸ್ಟರ್ ಇದ್ರಿ. ಪ್ರಶಸ್ತಿ ಪತ್ರ ಕೊಟ್ಟಾರೆ. ಪ್ರಶಸ್ತಿ ಪತ್ರ ರೀ, ಮತ್ತೆ ಸೀಲ್ ರೀ, ಮತ್ತೆ ಅವಾಗ 25,000 ರೂಪೀಸ್ ಕ್ಯಾಶ್ ಕೊಟ್ರಿ ಸರ್. 25,000. ಹೌದು ಸರ್. ಅದನ್ನ ನೀವು ಸಂಘಕ್ಕೆ ಉಪಯೋಗ ಮಾಡ್ತೀವಿ. ನಾವು ಸಂಘಕ್ಕನ ರೀ ಸರ್, ನಾವ್ ಯಾವ್ದು ₹1 ಖರ್ಚು ಮಾಡಂಗಿಲ್ರಿ. ಸಂಘ ಡೆವಲಪ್ ಮಾಡ್ಕೊಂಡೆ ಅದ್ ಅಮೌಂಟ್ 200 ಐತ್ರಿ ಸರ್ ನಮ್ಮ ಕಡೆ. ಅದನ್ನೆಲ್ಲ ಬಳಸಿಲ್ರಿ ನಾವು. ಹಾ ರೀ, 200 ನಮ್ಮ ಸಂಘದ ಅಕೌಂಟ್ನಾಗ ಐತ್ರಿ. ಅದನ್ನ ನಾವು ಬೆಳವಣಿಗೆ ಮಾಡ್ತಾ ಹೊಂಟಿದೀವ್ರಿ ಸರ್. ಮತ್ತೆ ಸಾಕಷ್ಟು ರೀ ನಾವು ಏನ್ರಿ ಪ್ರಶಸ್ತಿಗಳು ಬರ್ತಾವ್ರಿ ಸರ್. ಬಟ್ ನಾನ ಕೆಲವು ಪ್ರಶಸ್ತಿಗಳು ತಗೊಳಕ್ ನಾನ ಹೋಗಿಲ್ಲ ಸರ್. ಏನ್ರಿ ಪ್ರಶಸ್ತಿ
ಪ್ರಶಸ್ತಿ ತಗೋದ್ರಿಂದ ನಮ್ಗೆ ಏನ್ ಆಕೈತಿ ಅಂತ ಹಿಂಗ್ರಿ ಸರ್. ನಾ ಏನ್ ಬೇಡ, ಪ್ರಶಸ್ತಿಗಳು ಬೇಕಲ್ಲ, ಯಾಕಂದ್ರೆ ಇನ್ನ ನಿಮ್ಮ ಶ್ರಮಕ್ಕೆ ಬೇಕಲ್ಲ. ಆಮೇಲೆ ಪ್ರಶಸ್ತಿ ನಿಮಗೆ ಯಾಕೆ ಕೊಡ್ತಾರಂದ್ರೆ ನಿಮ್ಮ ಜವಾಬ್ದಾರಿ ಹೆಚ್ಚು ಮಾಡ್ತಾರೆ. ಹೌದ್ರಿ ಹೌದು ಸರ್. ಇಷ್ಟೆಲ್ಲ ತಗೊಂಡ್ಮೇಲೆ ಆ ಪ್ರಕಾರ ನೀವು ಇರ್ಬೇಕಾಗ್ತದ, ಇನ್ನು ಹೆಚ್ಚಿಗೆ ದುಡಿಬೇಕಾಗ್ತದ. ಹೌದು ಸರ್. ಇನ್ನು ಮುಂದೆ ಯಾವ ಪ್ರಶಸ್ತಿ ಬಂದ್ರೆ ಬಿಡಬೇಡ್ರಿ. ಹಾ ರೀ ಸರ್. ಹೌದಲ್ಲ, ಹೌದ್ರಿ. ಈಗ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಂದ ಇದನ್ನ ಮಾಡ್ತೇವೆ ಅಂದ್ ಕೊಡ್ತೇವೆ ಅಂದ್ರಿ, ಡಾಕ್ಟರೇಟ್ ಪ್ರಶಸ್ತಿನೂ ಕೊಡ್ತೇನೆ ಅಂದ್ರಿ ಸರ್. ನನಗ ಹೋಗಾಕ ಆಗಿಲ್ಲ ಸರ್. ಡಾಕ್ಟರೇಟ್ ಹೌದ್ರಿ, ಹೋಗಾಕ ಆಗಿಲ್ಲ ಸರ್. 2-3 ಸಲ ಇಲ್ರಿ ನಾವು ನಿಮ್ಗೆ ನೀವು ಸರ್ಟಿಫಿಕೇಟ್ ನಿಮ್ಗೆ ಕಳಿಸ್ತೇವತ್ತಂದ್ರೆ ಇಲ್ರಿ ನಂಗೆ ದಯವಿಟ್ಟು ಏನು ಬೇಡ್ರಿ, ನಾ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿಲ್ಲ, ಇನ್ನು ಬೆಳಿತಾ, ನಾನು ಇನ್ನು ಬೆಳಿತಾ ಇದೀನಿ. ಅಲ್ಲ ಕರೆಕ್ಟ್ ಅದ, ಸುಮ್ಮನೆ ತಗೋಬಾರ್ದು. ಹೌದೌದ್ರಿ, ಬೇಡ ರೀ. ಯಾಕಂದ್ರ ಆ ಮಟ್ಟಕ್ಕೆ ನಾ ಬೆಳೆದಿಲ್ಲ, ಇನ್ನೂ ನಮ್ಮ ಮನಸ್ಸು ಒಪ್ಪಬಾರ್ದು. ಹೌದ್ರಿ. ಇಲ್ರಿ ನೀವು ಚೆನ್ನಾಗಿ ಕೆಲಸ ಮಾಡ್ತೀರಿ, ಬರ್ರಿ ತಗೋಬರ್ರಿ ಅಂತಾರ್ರಿ. ಬ್ಯಾಡ್ರಿ ನಾ ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ನೋಡೋಣ್ರಿ, ನಂಗೆ ಟೈಮ್ ಸಿಕ್ಕರೆ ಯಾವಾಗಾರ ಬರ್ತೇನೆ ರೀ, ನನಗೆ ಆಗಂಗಿಲ್ಲ ಅಂತ ಹೇಳ್ಬಿಡ್ತೇನೆ ರೀ ಸರ್. ಮತ್ತು ಇವೇನ್ರಿ ಇಲಾಖೆದ ಸರ್ಕಾರದಿಂದ ಏನು ಕೊಡ್ತಾರಲ್ರಿ ಇವು ಪ್ರಶಸ್ತಿಗಳು, ನನಗೊಂದು 10-12 ಪ್ರಶಸ್ತಿಗಳೆಲ್ಲ ಸಿಕ್ಕದಾವ್ರಿ ಸರ್ಕಾರ. ಹಾಂ ರೀ, ಸ್ವಾಮಿ ವಿವೇಕಾನಂದ್ರಿ, ಮದರ್ ತೆರೇಸಾ ರೀ, ಮಾನವ ಹಕ್ಕುಗಳ ಆಯೋಗದಿಂದ. ಮದರ್ ತೆರೇಸಾ ಯಾವಾಗ ಸಿಕ್ತು? 2011 ರೀ. ಹೌದಾ? ಹಾಂ ರೀ. ಮಾನವ ಹಕ್ಕುಗಳು. ಹಾಂ ರೀ. ಇದು ಡೆಲ್ಲಿಗದ, ಇದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ್ರಿ ಸರ್. ಅದನ್ನ ಯಾರು ಕೊಟ್ರು? ಹಾ ರೀ, ಕೇಂದ್ರ ಸರ್ಕಾರ. ಇಲ್ಲೇ ನಾನು ಬೆಳಗಾವದಾಗ ಕನ್ನಡ ಸಂಸ್ಕೃತಿ ಇಲಾಖೆದೊಳಗೆ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಹಾ, ಅಲ್ಲೇ ನಂಗೆ ಕೊಟ್ಟಿದ್ದಾರೆ ಸರ್ ಅದನ್ನ. ಹಾ ರೀ, ಅವಾಗ ಇಲ್ಲಿ ಕಾರ್ಯದರ್ಶಿ ಸದಾನಂದ್ ಪಾಟೀಲ್ ಇದ್ದಾರೆ ಇಲ್ಲಿ. ಹಾ ಹೌದನ್ರಿ. ಇಲ್ಲಿ ಪಠಾಣ್ ಅಂತ ಒಬ್ರು ಮೇಡಮ್ ಅದೇ ಅಖಿಲ ಅವರು. ಹಾ, ಅಖಿಲ ಅದಾರಲ್ರಿ, ಅಖಿಲ ಪಠಾಣ್ ಅವರೇ ನನಗೆ ಕರೆದಿದ್ದರು. ಅವರೇ ನಂಗೆ ಇನ್ವೈಟ್ ಮಾಡಿದ್ದಾರ್ರಿ. ಅವಾಗ ನನಗೆ ಕೊಟ್ಟಿದ್ದಾರೆ ಸರ್ ಅದನ್ರಿ. ಹಾ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಜಯತು ಶಿಶು ಮಹಾ ಲಿಂಗೇಶಗೆ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಧರೆಯ ಭಕ್ತರ ಕಾಯ್ವ ಮಹೇಶ್ವರ ಪುತ್ರನಿಗೆ, ಶರಣ ಬಸವಾದಿ ಪ್ರಮಥರ ಕಂದಾಗೆ, ಪರಶಿವನ ತೊಡೆಯ ಮೇಲಾಡುತ್ತಲಿ ಹರುಷಾಬ್ದಿ ಹೆಚ್ಚಿಸುವ ಶ್ರೀ ಗುರು ಪುತ್ರಗೆ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಆಕಾಶವನ್ನು ಮೋಡ ಮುಸುಕಿದರೆ ಕೆಡದಂತೆ, ಏಕಾಗ್ರ ಚಿತ್ತದಲ್ಲಿ ಮನವ ನುಡಿಗೆ, ಬೇಕು ಬೇಕೆಂಬೆರಡು ಭವಬೀಜಗಳ ಹುರಿದು ಲೋಕದೊಳಗಿದು ಇಲ್ಲದ ಮಹಿಮೆಗೆ, ಲೋಕದೊಳಗಿದ್ದು ಇಲ್ಲದ ಮಹಿಮೆಗೆ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಹ್ಯಾಂಗೆ ಮಾಳ್ಪರು ಹಾಂಗ ಸಕಲ ಉಪಚಾರಗಳ ಮಂಗಲದ ಶಿಶುವಾಗಿ ಕೈಗೊಳ್ಳುತ್ತಲಿ, ಬಂಗಾರ ಕಬ್ಬಿಣವು ಹಿರಿಕಿರಿದು ಸಮಗೊಂಡ ಲಿಂಗ ಮಹಾಂತೇಶ ಮಹಾಜಗತ್ಪುತ್ರನಿಗೆ, ಲಿಂಗ ಮಹಾಂತೇಶ ಮಹಾಜಗತ್ಪುತ್ರನಿಗೆ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಜಯತು ಶಿಶು ಮಹಾ ಲಿಂಗೇಶಗೆ, ಜಯ ಮಂಗಳಂ ನಿತ್ಯ, ಜಯ ಮಂಗಳಂ ನಿತ್ಯ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಮಹಾಲಕ್ಷ್ಮಿಯವರ, ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮಗೆ ಈಗೇನು ಅನಿಸ್ಲಿಕ್ಕತ್ತದ ಹೇಳ್ರಿ, ಮನಸ್ಸಿನೊಳಗಿಂದ ಹೇಳಿ, ಸಂತೋಷ ಉಲ್ಲಾಸ ಹೇಳಿ ಸರ್. ಯಾಕಂದ್ರೆ ಇದೊಂದು ಒಳ್ಳೆ ಕಾರ್ಯಕ್ರಮ ಸರ್. ಯಾಕಂದ್ರೆ ನೀವು ಇಲ್ಲಿ ನಿಮ್ ಅಲ್ಲ, ನಿಮ್ಗೆ ಬಹಳ ಸಂತೋಷ ಆಗ್ಯದ. ಸಂತೋಷನ ಯಾಕಂದ್ರೆ ನಿಮ್ ಕರ್ಲಿಕ್ಕೆ ಬಹಳ ದಿನ ಆಗಿತ್ತು. ನೀವು ಕಾರ್ಯಕ್ರಮದೊಳಗ ನಿಮ್ಮ ಚಟುವಟಿಕೆ ಒಳಗೆ ನೀವೆಲ್ಲ ತುಂಬಾ ತೊಡಗಿಸ್ಕೊಂಡಿರ್ತೀರಿ. ಹೌದು ಸರ್. ನಾನಂದ್ರೆ ಒಂದ್ ದಿವ್ಸ ನೀವು ಫ್ರೀ ಆಗಿ ಸೌಂಡ್ ಮಾಡ್ಕೊಂಡು ಬರೇಬೇಕಂದ್ರೆ ಬಂದ್ರಿ, ಏನ್ ಅನ್ಸ್ಲಿಕ್ಕತ್ತದ? ನಿಜವಾಗ್ಲೂ ತುಂಬಾ ಒಳ್ಳೆ ಕಾರ್ಯಕ್ರಮ ರೀ. ಯಾಕಂದ್ರೆ ನೀವು ಒಬ್ಬರನ್ನ ಸಾಧಕರನ್ನ ಕರೆದ್ರಿ, ಅವ್ರನ್ನ ಪರಿಚಯ ಮಾಡ್ರಿ. ಯಾಕಂದ್ರೆ ಅವ್ರ ಬಗ್ಗೆ ಎಲ್ಲ ಕೇಳ್ತಿರಲ್ರಿ, ಇದನ್ನ ಯಾರು ಕೇಳಂಗಿಲ್ರಿ. ಅಲ್ಲ, ಹುಟ್ಟು ಬಾಲ್ಯದಿಂದ ಇಂದಿನವರೆಗೆ. ಹೌದ್ರಿ, ಅವ್ರ ಸಾಧನೆ ಬಗ್ಗೆ ಕೇಳ್ತೀರಿ, ಅವ್ರ ಗುರುಗಳ ಬಗ್ಗೆ ಕೇಳ್ತೀರಿ, ಅವ್ರ ಜೀವನ ಬಗ್ಗೆ ರೀ, ಅವ್ರು ಏನ್ ಸಾಧನೆ ಮಾಡತ್ತಾರ, ಏನ್ ಚಟುವಟಿಕೆ ಮಾಡ್ತಾ ಇದಾರ್ರಿ, ಅದೆಲ್ಲ ನೀವು ಕೇಳ್ತಿರಲ್ಲ. ಇದನ್ನೆಲ್ಲ ಕೇಳುವ ಉದ್ದೇಶ ಅಂದ್ರೆ ಏನಾಗ್ತದಲ್ಲ, ನಮ್ಮ ಕೇಳುವರು ಮನಸ್ಸು ಪರಿವರ್ತನೆ. ಹೌದು ಸರ್. ನಾವು ಹಿಂಗ ಆಗ್ಬೇಕು, ನಾವು ಹಿಂಗ್ ಬೆಳಿಬೇಕು ಸರ್. ಕೆಲವು ಅಬಲೇರ್ ಇರ್ತಾರೆ, ಹೌದು ಸರ್, ಸಬಲೇರ್ ಆಗ್ತಾರ, ಮಾತು ಕೇಳಿ ಹೇಳ್ರಿ ಮತ್ತೆ. ಹೌದು ಸರ್, ನಿಜವಾಗ್ಲೂ. ಯಾಕಂದ್ರೆ ರೀ ಇದು ಇಂಥ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಆಗ್ತಾ ಇರ್ಬೇಕ್ರಿ ಸರ್. ಇಂಥ ಬೇರೆ ಬೇರೆ ಸಾಧಕರು ನೀವು ಕರೆದು ಈಗೆಲ್ಲ ಮಾತಾಡ್ಸೋದ್ರಿಂದ ರೀ ಜನರು ಜಾಗೃತಿ ಆಗ್ತಾರೆ. ಯಾರ್ಯಾರ ನಮ್ಮಿಂದ ಒಳ್ಳೆ ಮೆಸೇಜನ್ನು ಮುಟ್ಬಹುದು ಸರ್. ನಾವು ಹಿಂಗ್ ಮಾಡ್ಬೋದು, ಹಿಂಗ್ ಮಾಡ್ರಿ ನಮ್ದು ಜೀವನ ಚೆನ್ನಾಗಿ ಆಗ್ತೈತೆ ಅಂತ ಹೇಳ್ರಿ. ಯಾಕಂದ್ರೆ ನಮ್ದು
ನಮ್ದು ಏನ್ ಗೊತ್ತೈತಿ ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟ್ ಸರ್. ಹಾ ರೀ, ಯಾಕಂದ್ರೆ ₹1 ಇದ್ದಾಗನ ₹10 ಆಕೈತ್ರಿ. ₹1 ಕಡಿಮೆ ಇದ್ರೆ ರೀ ಅದು ₹10 ಆಗಂಗಿಲ್ಲ ಸರ್. ಅದಕ್ಕಾಗಿ ನಾವ್ ಏನ್ ಕೆಲಸ ಮಾಡ್ತೀವಿ ₹1 ಮೇಲೆ ಮಾಡ್ತೀವಿ ಸರ್. ಹಾ ರೀ, ಯಾಕಂದ್ರೆ ಇಂಥ ಕಾರ್ಯಕ್ರಮಗಳಲ್ಲಿ ಮತ್ತೆ ಮತ್ತೆ ಆಗ್ಬೇಕ್ರಿ ಸರ್. ನಿಜವಾಗ್ಲೂ ನನ್ನ ಕರೆಸಿ ಇಲ್ಲಿ ಮಾತಾಡಕ ನಿಮ್ಗ್ರಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ರೀ ಇವಾಗ ಸಮಯ ಮೀರಿ ಹೋಗ್ಲಿಕ್ಕತ್ತದ. ಸಮಯಾದೇವಿ ಸಾಕ್ಬೇಡಪ್ಪ ಅಂತ ಹೇಳ್ತಾಳ. ಈಗ ಅಂಕದ ಪರದೆ ಜಾರಿದ ಮೇಲೆ ನಾಟಕವೆನ್ನು ಉಳಿದು ಹೋದು. ನಮ್ಮ ಮಾತುಗಳು ಶೇಷ ಉದ್ದೇ ಇರ್ತಾವ, ಉಳದೇ ಉಳಿತಾವ. ಉಳಿದಿದ್ದ ಶೇಷ ಎಲ್ಲ ಭಗವಂತಿಗೆ ಬಿಡೋಣ ಅಂತ ಜಾನಪದ ಜಗತ್ತಿನ ಅರಸಿ ಹೇಳ್ತಾಳ. ಇದ್ರೆ ಮುಗ್ದಾವ ನಮ್ಮ ಜವಾಳ ಉಳ್ದಾವ ನಮ್ಮ ಹಾಡ. ಹಂಗ ಡಾಕ್ಟರ್ ಶ್ರೀರಂಗ್ ಜೋಶಿ ಅವರ ಮಾತುಗಳು ಮತ್ತು ಶ್ರೀಮತಿ ಮಹಾಲಕ್ಷ್ಮಿ ಮಡಮ್ಗಿರಿ ಅವರ ಮಾತುಗಳು ಭಯಂಕರ ಉಳಿದಾವಿದೆ. ಮತ್ ನಿಮ್ ಮುಂದಿನ ಸಂಚಿಕೆ ಒಳಗ ಮತ್ ನಿಮ್ಮನ್ನ ಕರೆಸ್ತೀವಿ ಹೊಸ ವಿಷಯದೊಂದಿಗೆ, ಹೊಸ ಮಾತುಗಳೊಂದಿಗೆ ಮತ್ ಮಾತಾಡೋಣ ಅಂತ ಈ ಕಾರ್ಯಕ್ರಮ ವಿದಾಯ ಹೇಳ್ತೀನಿ. ಮತ್ತೊಮ್ಮೆ ತಿಮ್ಮೆಗೆ ಆಧಾರದ ನಮಸ್ಕಾರಗಳನ್ನು ಹೇಳ್ತೀನಿ. ಧನ್ಯವಾದಗಳು ಸರ್ ತಮಗೆ.